ಓಂ ಗಣನಾತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿः ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು. ಆನೋ ದಿವ ಬೃಹತ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಪ್ರಶ್ನೋಪನಿಷತ್ತಿನ 4ನೇ ಪ್ರಶ್ನೆಯಲ್ಲಿದ್ವಿ. ಅಲ್ಲಿ ಯಾರು ಅನುಭವಿಸುವವರು ಎಲ್ಲವನ್ನು ಅನ್ನೋ ಒಂದು ಪ್ರಶ್ನೆಯನ್ನ ಶಿಷ್ಯ ಪಿಪ್ಪಲಾದಾರಾದ ಗುರುಗಳಿಗೆ ಕೇಳಿರ್ತಾನೆ. ಆಗ ಅವರು ಉತ್ತರಗಳನ್ನು ಹೇಳ್ತಾ ಬರ್ತಿದ್ದಾರೆ. ನಾವು ಅದರಲ್ಲಿ ಒಂದು ಅರ್ಧಕ್ಕೆ ನಿಂತಿದ್ವಿ. ಈಗ ಮುಂದಕ್ಕೆ ನೋಡೋಣ. ಉದಾನ ಮತ್ತೆ ಹೋದ ವಾರ ನಾವು ಅಗ್ನಿಹೋತ್ರ ಅಂದರೆ ಏನು ಎಲ್ಲವನ್ನು ನೋಡಿದ್ವಿ. ಈಗ ಮುಂದಕ್ಕೆ ಹೇಳ್ತಾ ಇದ್ದಾರೆ. ಓಂ ಅತ್ರೈಷ ಸ್ವಪ್ನ ಮಹಿಮಾನಮನುಭವತಿ ಯದೃಶ್ವಂ ದೃಷ್ಟಮನುಪಶ್ಯತೆ ಶ್ರುತಂ ಶ್ರುತಮೇವಾರ್ಥಮನುಶೃಣೋತಿ ದೇಶದಿಗಂತರೈಶ್ಚ ಪ್ರತ್ಯನುಭೂತಂ ಪುನಃ ಪುನಃ ಪ್ರತ್ಯನುಭವತಿ ದೃಷ್ಟಂ ಚ ದೃಷ್ಟಂ ಚ ಶ್ರುತಂ ಚ ಶ್ರುತಂ ಚಾನುಭೂತಂ ಚಾನುಭೂತಂ ಚ ಸಚ್ಚ ಸಚ್ಚ ಸರ್ವಂ ಪಶ್ಯತೆ ಸರ್ವಃ ಪಶ್ಯತೆ ಅಂತ ಗುರುಗಳು ಕವಂದಿಗೆ ತನ್ನ ಶಿಷ್ಯರಿಗೆ ಮುಂದಕ್ಕೆ ಹೇಳ್ತಾ ಇದ್ದಾರೆ. ನಾವು ಹೋದ ವಾರ ನಿಮಗೆ ನೆನಪಿರಬಹುದು ಅಗ್ನಿಹೋತ್ರ ಅಂದರೆ ಏನು, ನಾವು ಯಾವ ರೀತಿಯಾಗಿ ನಮ್ಮ ಉಸಿರಾಟದಲ್ಲಿ ಅಗ್ನಿಹೋತ್ರವನ್ನು ನಾವು ಉಚ್ಛ್ವಾಸ ನಿಶ್ವಾಸಗಳಿಂದ ಮಾಡಬಹುದು ಅಂತ ನೋಡಿದ್ವಿ. ಈಗ ಸ್ವಪ್ನದ ಬಗ್ಗೆ ಹೇಳ್ತಾ ಇದ್ದಾರೆ. ಸ್ವಪ್ನದಲ್ಲಿ ಯಾರು ನೋಡುವವರು ಅಂದರೆ ಆ ಪುರುಷನು ಅಂದರೆ ನಾವು ಇದುವರೆಗೆ ಏನು ಮಾಡಿದ್ವಿ, ಜಾಗೃತಾವಸ್ಥೆಯಲ್ಲಿ ಉಂಟಾದ ಅನುಭವ ಅದನ್ನು ಹೇಗೆ ನೋಡಿದ್ವಿ. ಈಗ ಅದರ ವಾಸನೆಯಿಂದ ಪುನಃ ಪುನಃ ವಾಸನಾ ರೂಪಗಳಾದ ವಿಷಯಗಳನ್ನೇ ಜೀವನು ಕನಸಿನಲ್ಲಿ ಅನುಭವಿಸುತ್ತಾನೆ. ಸುಷುಪ್ತಿಯನ್ನು ಪಡೆಯುವ ಮುನ್ನ ಕನಸು ಸಾಧ್ಯ. ಇದನ್ನು ನಾವು ಮೆಡಿಕಲಿ ರೆಮ್ ಸ್ಲೀಪ್ ಅಂತ ಕರಿತೀವಿ. ನಾವು ಹೋದ ವಾರ ತನಕ ಎಚ್ಚರ ಸ್ಥಿತಿಯಲ್ಲಿ ಏನು ಅಂತ ನೋಡಿದ್ವಿ. ಈಗ ಅದೇ ಜೀವ ಹೇಗೆ ಸ್ವಪ್ನ ಸ್ಥಿತಿಯಲ್ಲಿ, ಅದಕ್ಕೆ ಸ್ವಪ್ನಕ್ಕೆ ಡ್ರೀಮ್ ಸ್ಟೇಟ್ ಅಂತ ನಾವು ಕರಿತೀವಿ. ಅದಕ್ಕೆ ರೆಮ್ ಸ್ಟೇಟ್, REM ಸ್ಟೇಟ್ ಅಂದರೆ ರ್ಯಾಪಿಡ್ ಐ ಮೂಮೆಂಟ್ ಸ್ಟೇಟ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಯಾರಾದರೂ ಮಲಗಿದ್ದಾಗ ನೀವು ಅವರ ಕಣ್ಣುಗಳನ್ನು ಅಬ್ಸರ್ವ್ ಮಾಡಿ, ಕಣ್ಣು ಗುಡ್ಡೆಗಳು ಸ್ಥಿರವಾಗಿದ್ದರೆ ಡೀಪ್ ಸ್ಲೀಪಲ್ಲಿದ್ದಾರೆ ಅಥವಾ ನಿದ್ದೆ ಬಂದಿಲ್ಲ ಅಂತ ಅರ್ಥ. ನಿದ್ದೆ ಬಂದು ಗುಡ್ಡೆಗಳು ಚಲಿಸುತ್ತಾ ಇದ್ದರೆ ಅದರ್ಥ ಅವರು ಕನಸನ್ನು ಕಾಣ್ತಾ ಇದ್ದಾರೆ ಎಂಬುವ ಅರ್ಥ. ಈ ಒಂದು ಸ್ಥಿತಿಯನ್ನು ಇಲ್ಲಿ ನಾವು ಹಲವಾರು ವಿಚಾರಗಳನ್ನು ನೋಡ್ತೀವಿ. ಎಷ್ಟೋ ವಿಚಾರಗಳು ನಾವು ಕನಸಲ್ಲಿ ಬರುತ್ತೆ. ಅದರಲ್ಲಿ 3 ರೀತಿಯಾದ ಕನಸುಗಳು, ನೈಜ, ಭ್ರಮೆ ಮತ್ತು ಅಸತ್ಯ. 3 ರೀತಿಯಾದ ಕನಸುಗಳು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೀಳುತ್ತೆ. ನೈಜ ರೀತಿಯಾದ ಕನಸುಗಳು ಅಂದರೆ ಸತ್ಯ ರೀತಿಯಾದ ಕನಸುಗಳು ನಮಗೆ ಎಚ್ಚರವಾದಾಗ ನೆನಪಿರೋದಿಲ್ಲ. ಆದರೆ ಆಹಾರದಲ್ಲಿ ವಿಹಾರದಲ್ಲಿ ಅಂದರೆ ನಾವು ತಿನ್ನುವ ಆಹಾರ ಇರ್ಬೋದು, ನಾವು ಮಾತನಾಡುವುದು, ನಮ್ಮ ಭಾವ, ಅವತ್ತಿನ ಒಂದು ದಿನನಿತ್ಯದ ವ್ಯತ್ಯಾಸಗಳಲ್ಲಿ ಯಾವಾಗ ಅದು 432 ಹರ್ಟ್ಸಿನ ಕೆಳಗಡೆ ಉಂಟಾಗತ್ತೆ ಅಥವಾ ಮೇಲ್ಗಡೆ ಉಂಟಾಗತ್ತೆ, ಅವುಗಳಿಂದ ಉಂಟಾಗುವ ವಿಕಾರಗಳಿಂದ ನಮಗೆ ಕನಸನ್ನು ಬೀಳುತ್ತೆ. ಆ ಕನಸೇ ಭ್ರಾಂತಿ ಅನ್ನೋ ಒಂದು ರೀತಿಯಾದ ಕನಸು, 2ನೇ ರೀತಿಯಾದ ಕನಸು. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಎಚ್ಚರವಾದ ಮೇಲೆ ನೆನಪಿರುತ್ತದೆ. ನೆಕ್ಸ್ಟ್ ಅಸತ್ಯ ಅಂದರೆ ನಮ್ಮದೇ ಒಂದು ಆರ್ಕಿಟೆಕ್ಚರಲ್ಲಿ, ನಮ್ಮದೇ ಒಂದು ಕಲ್ಪನೆ ಅಂತಂದರೆ ಅದು ವೇದದಲ್ಲಿ ಕಲ್ಪ ಅಂದರೆ ನಮ್ಮದೇ ಒಂದು ಆರ್ಕಿಟೆಕ್ಚರ್ ಬಿಲ್ಡ್ ಮಾಡ್ಕೊಂಡಿರ್ತೀವಿ ಒಳಗಡೆ. ಅಂದರೆ ನಮ್ಮದೇ ಆದ ರೀತಿಯಾದ ನಮ್ಮ ತನ ಅಂತ ಒಂದಿರುತ್ತೆ, ನಮ್ಮ ಒಂದು ವ್ಯಕ್ತವಿರುತ್ತೆ, ಅಂದರೆ ನಮ್ಮ ಒಂದು ಎಕ್ಸ್ಪ್ರೆಷನ್ ಇರುತ್ತೆ. ಆ ಎಕ್ಸ್ಪ್ರೆಷನ್ ಟೈಪಲ್ಲಿ ಬೀಳುವಂತಹ ಕನಸುಗಳು ಅದು ಅಸತ್ಯ ಕನಸುಗಳು. ಈಗ ಒಂದು ಇರುವೆ ಆನೆ ಮರಿ ಹಾಕ್ತು, ಅಥವಾ ಒಂದು ಹಲ್ಲಿ ತನ್ನ ಬೆನ್ನ ಮೇಲೆ ಹುಲಿಯನ್ನು ಹೊತ್ಕೊಂಡು ಹೋಯಿತು. ಈ ರೀತಿಯಾಗಿ ಅಸಂಬದ್ಧ ಕನಸುಗಳು, ಅಸಂಬದ್ಧ ರೀತಿಯಾದ ಆರ್ಕಿಟೆಕ್ಚರ್ಗಳು, ಈ ರೀತಿಯಾಗಿ ಕನಸುಗಳು 3 ರೀತಿಯಾಗಿ
ಬೀಳತ್ತೆ. ಕೆಳಪಕ್ಷೆ ಕೆಳಪಕ್ಷೆ ಹಲೋ ಅಕ್ಷಯ್ ಕೇಳಬೇಕಾಗಿತ್ತಾ? ಏನು ಕೇಳಿಸ್ತಾ ಇಲ್ಲಪ್ಪ. ಓಕೆ, ಸಾರಿ, ಏನು ಕೇಳಿಸ್ತಿಲ್ಲ. ಏನೋ ಮಾತಾಡದೆ ಅನ್ಸುತ್ತೆ, ಕೇಳಿದೆ ಅನ್ಸುತ್ತೆ, ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ಸಲಿ ಟ್ರೈ ಮಾಡ್ತೀಯಾ? ಓಕೆ, ಈ 3 ರೀತಿಯಾದ ಕನಸುಗಳು ಬೀಳತ್ತೆ ಕೆಳಪಕ್ಷ. ಇಲ್ಲ, ಆಡಿಯೋ ಬರ್ತಾ ಇಲ್ಲ. ಈ ರೀತಿಯಾಗಿ ಈ ನಮ್ಮ ಮನಸ್ಸು, ಓಕೆ, ಮನಸ್ಸು ಅನ್ನೋದು ಎಲ್ಲವನ್ನು, ಓಕೆ ಅಕ್ಷಯ್, ಆಡಿಯೋ ಬರ್ತಾ ಇಲ್ಲಪ್ಪ, ಐ ಆಮ್ ಸಾರಿ. ಇನ್ನೊಂದ್ಸಲಿ ಬೇಕಾದ್ರೆ ಲಾಗೌಟ್ ಆಗಿ ಲಾಗಿನ್ ಆದರೆ ಆಗಬಹುದು ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಓಕೆ, ಈ ಸ್ವಪ್ನದಲ್ಲಿ ಮನಸ್ಸು ಅಂದರೆ ಯಾವುದು? ತೇಜಸ್ಸು, ಬ್ರಿಲಿಯನ್ಸೇ ಮನಸ್ಸು ಅಂತ ನಾವು ಹಿಂದಿನ ತರಗತಿಗಳಲ್ಲಿ ನೋಡ್ಕೊಂಡ್ಬಂದಿದ್ದೀವಿ. ಆ ಒಂದು ಲ್ಯುಮಿನೇಷನ್, ಬ್ರಿಲಿಯನ್ಸ್ ಅಥವಾ ತೇಜಸ್ಸು ಅನ್ನೋದೇ ಮನಸ್ಸಿನ ರೂಪದಲ್ಲಿರುತ್ತೆ. ಸೂರ್ಯನಿಂದ ಹೇಗೆ ಬರುತ್ತೆ ಅದೇ ರೀತಿ ನಮ್ಮ ಒಳಗಡೆ ಕೂಡ ಇರುತ್ತೆ. ಅದನ್ನು ಒಂದು ದೇವ ಅಂತ ಹೇಳಿ ಕರೀತಾರೆ. ದೇವ ಅಂದರೆ ಏನು? ಹಲವಾರು ವಿಚಾರಗಳಿದೆ. ದೇವ, ಭಗವಂತ, ಪರಮಾತ್ಮ, ಈ ರೀತಿ ಹಲವಾರು ವಿಚಾರಗಳಿದೆ. ಪರಮಾತ್ಮ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಇಲ್ಲಿ ದೇವ ಅಂದರೆ ಕೇವಲ ಕ್ರೀಡಾ ಮನೋಭಾವ. ಕ್ರೀಡೆ ಅಂದರೆ ಏನು? ಯಾವುದೋ ಒಂದು ನಿಯಮಾವಳಿಗಳ ಅಡಿಯಲ್ಲಿ ಆಡುವಂಥದ್ದು ಕ್ರೀಡೆ. ಆ ರೀತಿಯಾಗಿ ನಮ್ಮ ಮನಸ್ಸು ದೇವ ಅಂದರೆ ಕ್ರೀಡಾ ಮನೋಭಾವ, ಅಂದರೆ ಅದಕ್ಕೆ ಲಿಮಿಟೇಷನ್ಸ್ ಇದೆ, ಅದರದ್ದೇ ಆದ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಆ ರೀತಿಯಾಗಿ ನಾವು ಕನಸುಗಳನ್ನು ಮನಸ್ಸು ನೋಡುತ್ತೆ. ಆ ರೀತಿಯಾಗಿ ನೋಡಬೇಕಾದರೆ ಅದರ ಅಂದರೆ ಅರ್ಥ ಏನು? ಮಹಿಮೆಯನ್ನು ಅನುಭವಿಸುತ್ತೆ ನಮ್ಮ ಮನಸ್ಸು. ಅಂದರೆ ಇಲ್ಲಿ ಮನಸ್ಸು ಕೂಡ ಒಂದು ತೇಜಸ್ಸು ಸ್ವರೂಪವಾಗಿದೆ. ಆದರೆ ಅದು ಋತ ಅಂದರೆ ಕಾಸ್ಮಿಕ್ ಆರ್ಡರ್ ಎನ್ನುವುದರ ಒಂದು ನಿಯಮಾವಳಿಗಳ ಅಡಿಯಲ್ಲಿ ತನ್ನ ಕೆಲಸವನ್ನು ಮಾಡುತ್ತೆ, ಅದನ್ನು ಮೀರದಲೇ. ಹಾಗಾಗಿ ಅದು ದೇವ ಎಂಬ ವಿಚಾರವಾಗಿದೆ. ಮಹಿಮೆಯನ್ನು ಅನುಭವಿಸುತ್ತೆ ಅಂದರೆ ಏನು? ವಿಷಯೀ ರೂಪವಾದ ವಿಭೂತಿಯನ್ನ, ವಿಶೇಷವಾದ ಭೂತಿಯನ್ನ. ವಿಭೂತಿ ಅಂದರೆ ಏನು? ಹಣೆಗೆ ಹಚ್ಕೊಳ್ಳೋದು ಅಂತಲ್ಲ. ವಿಭೂತಿ ಅಂದರೆ ವಿಶೇಷವಾದ ಭೂತಿ. ಏನು ವಿಶೇಷವಾದ ಭೂತಿ? ಯಾರಾದರೂ ಹೇಳ್ತೀರಾ? ಎಕ್ಸ್ಪೀರಿಯನ್ಸ್. ಒಂದು ವಿಶೇಷವಾದ ಎಕ್ಸ್ಪೀರಿಯನ್ಸನ್ನು ಅನುಭವಿಸುತ್ತೆ. ಅದು ವಿಷಯೀ ಆಗೂ ಇರುತ್ತೆ, ವಿಷಯವಾಗೂ ಇರುತ್ತೆ. ಅಂದರೆ ತಾನೇ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಅಥವಾ ಸಬ್ಜೆಕ್ಟನ್ನು ಅಬ್ಸರ್ವ್ ಮಾಡುವಂಥದ್ದಾಗಿರುತ್ತೆ. ಅರ್ಥ ಆಗ್ತಿದೆ ಅಂತ ನಾನು ಅನ್ಕೋತೀನಿ. ವಿಷಯೀ ಮತ್ತು ವಿಷಯ ಎರಡು ರೂಪವಾದ ವಿಶೇಷವಾದ ಭೂತಿಯನ್ನು, ಅಂದರೆ ಎರಡು ರೂಪವಾದ ವಿಶೇಷವಾದ ಅನುಭವವನ್ನು ಅದು ಹೊಂದತ್ತೆ. ಅಂದರೆ ಅರ್ಥ ಏನು? ಸಬ್ಜೆಕ್ಟಿವ್ ಆಗೂ ಇರುತ್ತೆ, ಬೇರೆ ಸಬ್ಜೆಕ್ಟ್ಗಳನ್ನು ಕೂಡ ನೋಡುತ್ತೆ. ಅಂದರೆ ತಾನೇ ಅಬ್ಸರ್ವ್ ಮಾಡ್ತಿರತ್ತೆ, ತನ್ನನ್ನು ತಾನೇ ಅಬ್ಸರ್ವ್ ಕೂಡ ಮಾಡುತ್ತೆ. ಈ ರೀತಿಯಾಗಿ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಎರಡು ರೀತಿಯಾದ ಅಬ್ಸರ್ವೇಷನ್ಸ್ಗಳು ಇರೋದರಿಂದ ಆ ಒಂದು ವಿಶೇಷವಾದ ಭೂತಿ, ವಿಶೇಷವಾದ ಅನುಭವವನ್ನು ಮನಸ್ಸು ನೋಡುತ್ತೆ. ಇದು ಎಚ್ಚರವಾಗಿರಬೇಕಾದ್ರೆ ಸಾಧ್ಯವಿಲ್ಲ. ಇದು ಕೇವಲ ಸ್ವಪ್ನ ರೂಪದಲ್ಲಿ ಈ ರೀತಿ ಇರುತ್ತೆ. ಯಾವುದು ನೋಡಲ್ಪಟ್ಟಿದೆಯೋ ಅದನ್ನೇ ನೋಡುತ್ತೆ. ಅಂದರೆ ಆಲ್ರೆಡಿ ವಾಟ್ ವಿ ಆರ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಅದನ್ನು ಪುನಃ ಅದನ್ನೇ ನೋಡುತ್ತೆ. ಯಾವ ವಿಷಯ ಕೇಳಲ್ಪಟ್ಟಿದೆಯೋ ಅದನ್ನೇ ಕೇಳುತ್ತೆ. ನಾವು ಆಲ್ರೆಡಿ ಯಾವ್ಯಾವುದನ್ನು ನಾವು ಕೇಳಿಸ್ಕೊಂಡಿದ್ದೀವಿ ಅದನ್ನೇ ಕೇಳುತ್ತೆ. ಯಾವ ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ದಿಕ್ಕುಗಳಲ್ಲಿ ಯಾವುದು ಅನುಭವಿಸಲ್ಪಟ್ಟಿದೆಯೋ ಅದನ್ನೇ ಪುನಃ ಅನುಭವಿಸುತ್ತೆ.
ಅಂದರೆ ನಾವು ಬೇರೆ ಬೇರೆ ವಿಚಾರಗಳನ್ನು ನಾವು ಎಚ್ಚರವಾಗಿರಬೇಕಾದರೆ ಹಲವಾರು ರೀತಿಯಾದ ವಿಚಾರಗಳನ್ನು ಅನುಭವಿಸಿರ್ತೀವಿ, ಬೇರೆ ಬೇರೆ ದಿಕ್ಕುಗಳಲ್ಲಿ ಅನುಭವಿಸಿರ್ತೀವಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಅನುಭವಿಸಿರ್ತೀವಿ. ಅದೆಲ್ಲವನ್ನು ಕೂಡ ಅದು ಪುನಃ ಅನುಭವಿಸುತ್ತೆ. ಅಂದ್ರೇನು? ನೋಡಿದ್ದು ಅಂದರೆ ಈ ಜನ್ಮದಲ್ಲಿ ನೋಡಿದ್ದು ಅದನ್ನು ಅನುಭವಿಸುತ್ತೆ. ನೋಡದಿರುವುದು ನಮ್ಮ ಹಿಂದಿನ ಜನ್ಮಾಂತರಗಳಲ್ಲಿ ಏನು ನಡೆದಿದೆ ಅದನ್ನು ಈ ಜನ್ಮದಲ್ಲಿ ಎಚ್ಚರವಾಗಿರಬೇಕಾದ್ರೆ ನೋಡೋಕ್ಕೆ ಸಾಧ್ಯ ಇಲ್ಲ, ಆದರೆ ಸ್ವಪ್ನದಲ್ಲಿ ನೋಡಬಹುದು. ಇದು ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ನೋಡಿದ್ದು ನೋಡದಿರುವುದು. ನೋಡಿದ್ದು ಅಂದರೆ ನಮಗೆ ನೆನಪಿನಲ್ಲಿ ಇರುವಂತಹ ವಿಷಯಗಳು, ಶಬ್ದಗಳು, ದೃಶ್ಯಗಳು, ಸ್ಪರ್ಶಗಳು, ರುಚಿಗಳು, ವಾಸನೆಗಳು ಎಲ್ಲದನ್ನು ಕೂಡ ಈ ಜನ್ಮದಲ್ಲಿ ಏನು ನೋಡಿದ್ದೀವಿ ಅದನ್ನು ಅನುಭವಿಸುತ್ತೆ. ಇಷ್ಟೇ ಪ್ಯಾರಾಮೀಟರ್ಸನ್ನು ನಮ್ಮ ಹಿಂದಿನ ಜನ್ಮಗಳಲ್ಲಿ, ಹಿಂದಿನ ಜನ್ಮಗಳಲ್ಲಿ ಅಂದರೆ ಮೋರ್ ದ್ಯಾನ್ ಒನ್ ಪ್ರೀವಿಯಸ್ ಬರ್ತ್ ಅಲ್ಲಿ ಏನೇನು ಅನುಭವಿಸಿರ್ತೀವಿ ಅದರ ಸೆಗ್ಮೆಂಟ್ಗಳು ಕೂಡ ಇದರಲ್ಲಿ ಒಂದೊಂದು ವಿಶೇಷ ತುಂಡುಗಳಾಗಿ ಬಂದು, ವಿಶೇಷ ದೃಶ್ಯ ರೂಪವಾಗಿ ಬಂದು, ವಿಶೇಷ ವಿಷಯ ರೂಪವಾಗಿ ಬಂದು, ಮನಸ್ಸು ಸಾಕ್ಷಿ ರೂಪದಿಂದ, ಅಬ್ಸರ್ವರ್ ರೂಪದಿಂದ ಅನುಭವಿಸುತ್ತೆ. ಅಂದರೆ ನಾವು ಕನಸುಗಳನ್ನು ನಾವು ಕಾಣದಿರುವುದನ್ನು ಕಾಣುವುದಕ್ಕೆ ನಾವು ಉಪಯೋಗಿಸಬಹುದು ಎನ್ನುವುದು ಪಿಪ್ಪಲಾದರು ಇಲ್ಲಿ ಕೊಡುತ್ತಿರುವ ಒಂದು ಸೂಚನೆ. ಈಗ ಉದಾಹರಣೆ ರಿಸರ್ಚ್ ಮಾಡ್ತಾ ಇರ್ತೀವಿ. ಈಗೆಲ್ಲ ರಿಸರ್ಚ್ ಅಂದರೆ ಯಾವ ರೀತಿಯಾಗಿದೆ ಕೇಳಿ ಆನಂದ್ ಅವರೇ. ಈಗ ಮನಸ್ಸು ಅಂದ್ರೆ ನಾವು ಸ್ವಪ್ನಾವಸ್ಥೆಯಲ್ಲಿ ಅಂದ್ರೆ ಹಳೆ ಜನ್ಮದ್ದು ಅದೆಲ್ಲ ಕಾಣುತ್ತೆ ಅಂತ ಅಂತೀವಲ್ಲ, ಆದ್ರೆ ಅದಕ್ಕೆ ಏನ್ ರೀಸನ್ ಏನು ಸರ್? ಯಾಕೆ ಮನಸ್ಸು ಹಳೇದನ್ನೆಲ್ಲ ಮತ್ತೆ ಅದು ಏನು ಅರ್ಥನೂ ಆಗಲ್ಲ. ಸುಮ್ನೆ ಎಲ್ಲೋ ಒಂದೊಂದು ಸಣ್ಣದಾಗಿ ಬಂದ್ರೆ ಅದೇನು ಅರ್ಥನೂ ಆಗಲ್ಲ. ಮತ್ತೆ ನಾವು ಎದ್ದ ಮೇಲೆ ನಮ್ಗೆ ನೆನಪು ಕೂಡ ಇರಲ್ಲ. ಹಾಗಿದ್ದಾಗ ಅದ್ರದ್ದು ಏನ್ ನೆಸೆಸಿಟಿ ಏನಿದೆ ಅಂತ? ನೆಸೆಸಿಟಿ ಯಾಕಿದೆ ಅಂತಂದ್ರೆ ನಮ್ಮ ಜೀವಕ್ಕೆ ನಮ್ಮ ಹಿಂದಿನ ನೆನಪಿಲ್ಲ, ಕೇವಲ ಈ ಜನ್ಮದ ನೆನಪು. ಆದರೆ ಆತ್ಮದಲ್ಲಿ ಮೊದಲನೇ ಜನ್ಮದಿಂದ ಇಲ್ಲಿಯವರೆಗೆ ನಡೆದಂತಹ ಸಕಲ ಅನುಭವಗಳ ವಾಸನೆಗಳು ಆತ್ಮದಲ್ಲಿ ಇರುತ್ತೆ. ಆ ಆತ್ಮವು ಏನೋ ನಮಗೆ ನಾವು ತಪ್ಪು ಮಾಡ್ತಾ ಇರ್ತೀವೋ, ಸರಿ ಮಾಡ್ತಾ ಇರ್ತೀವೋ, ಅಥವಾ ಯಾವುದೋ ಒಂದು ಜಾಗೃತಿಗಾಗಿ ನಾವು ಹಂಬಲಿಸುತ್ತಾ ಇರ್ತೇವೋ, ಅಥವಾ ಜೀವಕ್ಕೆ ಏನಾದರೂ ತೊಂದರೆ ಆಗಿರ್ತದೋ, ನಮ್ಮ ಮುಂದಿನ ನಡೆಯನ್ನು ನಿಶ್ಚಯಿಸಲು ನಾವು ತೆಗೆದುಕೊಳ್ಳಬೇಕಾದ ನಿರ್ಧಾರಕ್ಕೆ ಪೂರಕವಾಗಿ, ನಮ್ಮ ನಡೆಗೆ ಪೂರಕವಾಗಿ ಮಾರ್ಗಸೂಚಿಯಾಗಿ ಆ ಒಂದು ಯಾವುದೋ ಜನ್ಮದಲ್ಲಿ ಆಗಲೇ ಅನುಭವಿಸಿ ಫಲವನ್ನು ಉಂಡಂತಹ ಘಟನೆಗಳ ಸೂಕ್ಷ್ಮ ರೂಪವನ್ನು ಮನಸ್ಸಿಗೆ ತರುತ್ತೆ. ಅದು ಆತ್ಮದಿಂದ ಬಂದ ನಮ್ಮ ಅನ್ಕಾನ್ಷಿಯಸ್ನೆಸ್, ಕಾನ್ಷಿಯಸ್ನೆಸ್ ಆ್ಯಂಡ್ ಸಬ್ ಕಾನ್ಷಿಯಸ್ನೆಸ್ಸಲ್ಲಿ ಕೇವಲ ನಮ್ಮ ಈಗಿನ ವರ್ತಮಾನ ಪ್ರೆಸೆಂಟ್ ಮಾತ್ರ ಇರುತ್ತೆ. ನಮ್ಮ ಸಬ್ ಕಾನ್ಷಿಯಸ್ನೆಸ್ನಲ್ಲಿ ನಮ್ಮ ಹಳೆ ನೆನಪುಗಳು ಎಲ್ಲವೂ ಕೂಡ ಇರುತ್ತೆ. ಅನ್ಕಾನ್ಷಿಯಸ್ನೆಸ್ಸಲ್ಲಿ ನಮ್ಮ ಜನ್ಮಗಳ ರೂಪಗಳು, ಜನ್ಮಗಳ ಅನುಭವಗಳು ಸ್ಟೋರ್ ಆಗಿರುತ್ತೆ. ಈ ಮನಸ್ಸಿನ ಪರದೆಯಲ್ಲಿ, ಮನಃಪಟಲದಲ್ಲಿ ಆ ರೀತಿಯಾಗಿ ಯಾವ ಕಾನ್ಷಿಯಸ್ ಲೆವೆಲ್ಲಿಂದ ಬರ್ತಾ ಇದೆ. ನಾನು ಮೊದಲೇ ಹೇಳಿದೆ, ಸ್ವಪ್ನದಲ್ಲಿ 3 ರೀತಿಗಳು: ಸತ್ಯ, ಭ್ರಾಂತಿ ಮತ್ತು ಅಸತ್ಯ. ಭ್ರಾಂತಿ ಅನ್ನೋದು ಸತ್ಯಕ್ಕೂ ಅಸತ್ಯಕ್ಕೂ ಮಧ್ಯದಲ್ಲಿ ಬ್ರಿಡ್ಜ್ ಥರ ಇರುತ್ತೆ. ಅಲ್ಲಿ ನಾವು ಈ ರೀತಿಯಾಗಿ ಹಿಂದಿನ ಜನ್ಮಗಳದ್ದು ಕಾಣುವ ಸ್ವಪ್ನಗಳು ಸತ್ಯವಾಗಿರುತ್ತೆ. ಹಾಗಾಗಿ ಅದು ಎಚ್ಚರದಲ್ಲಿ ನಿಮಗೆ ಗೊತ್ತಾಗೋದಿಲ್ಲ, ಆದರೆ ಅದರಿಂದ ನಾವು ಪಾಠವನ್ನು ಕಲಿಬೇಕಾಗಿರುತ್ತೆ. ಆ ರೀತಿಯಲ್ಲಿ ನಾವು ಸ್ವಪ್ನಗಳನ್ನು ನೋಡಬೇಕು. ಈ ಕಾರಣಕ್ಕಾಗಿ ಸ್ವಪ್ನಗಳು ಬರುತ್ತೆ. ಅಂದರೆ ಸ್ವಪ್ನದಿಂದ ನಾವು ಹಿಂದಿನ ಜನ್ಮಗಳಿಗೆ ಹೋಗಿ ನಾವು ಈಗ ಏನೋ ನಮ್ಮ ಪರಿಸ್ಥಿತಿ ಎದುರಾಗಿದೆ, ಈಗ ನಮ್ಮದು ಏನೋ ಒಂದು ರಿಸರ್ಚಲ್ಲಿ ಕೈಗೂಡಿದೆ, ಈಗ ನಾವು ಯಾವುದೋ ಒಂದು ನಡೆಗಾಗಿ ಹಂಬಲಿಸುತ್ತಿದ್ದೇವೆ, ಅದು ಇಂಟರ್ನೆಟ್ಟಲ್ಲಾಗಲಿ ಎಲ್ಲಾಗಲಿ ಸಿಗ್ತಾ ಇಲ್ಲ, ಮತ್ತು ನಮಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಈ ರೀತಿಯಾದ ನಮ್ಮ ಹಿಂದಿನ ಅನುಭವದಲ್ಲಿ ಇರುವುದನ್ನು ಲೈಬ್ರರಿಯಲ್ಲಿ ಹುಡುಕಿ ತೆಗೆದು ನಾವು ವಿಚಾರವನ್ನು ತಿಳಿದುಕೊಳ್ಳಬಹುದು. ಹೀಗಾಗಿ ಈ ಸ್ವಪ್ನ ಈ ರೀತಿಯಾಗಿ ನಡೀತಾ ಇರುತ್ತೆ ಸರ್. ಓಕೆ ಸರ್. ಓಕೆ, ಕೇಳಪ್ಪ ಅಕ್ಷಯ್. ಸರ್, ಇದನ್ನ ಪಡೆದುಕೊಳ್ಳಕ್ಕೆ ಸಾಧನಗಳು ಇರುತ್ತಾ ಸರ್? ಹೌದು, ಇದನ್ನ ಪಡೆದುಕೊಳ್ಳಲಿಕ್ಕೆ ಸಾಮಾನ್ಯವಾಗಿ ಈಗ ನಾನೇ ಸ್ವತಃ ಕಂಡುಕೊಂಡಿರುವಂತಹ ನನ್ನ ಒಂದು ಸಂಶೋಧನೆ ಮಾಡುವ ರೀತಿ,
ಅಂದರೆ ನಾನು ಯಾವ ರೀತಿ ಸಂಶೋಧನೆ ಮಾಡ್ತೇನೆ, ಯಾವ ರೀತಿ ವಿಚಾರ ಮಾಡ್ತೇನೆ ಅನ್ನೋದನ್ನು ನಾನು ಆ್ಯಕ್ಚುಲಿ ನಾನು ಸ್ವಪ್ನದಲ್ಲಿ ಅಂತಂದರೆ ನಮ್ಮ ಆತ್ಮಕ್ಕೆ ಸಕಲ ತಿಳುವಳಿಕೆಯೂ ಇದೆ. ನನ್ನ ಹಿಂದಿನ ಜನ್ಮಗಳ ಅನುಭವಗಳಿದೆ ಮತ್ತು ಅದಕ್ಕೆ ಸಕಲ ವಿಜ್ಞಾನವೂ ತಿಳಿದಿದೆ. ಹಾಗಾಗಿ ನಾವು ಎಚ್ಚರವಿರಬೇಕಾದರೆ ಆ ಒಂದು ಸ್ವಪ್ನಕ್ಕಾಗಿ ಆ ಒಂದು ಪ್ರಶ್ನೆಯನ್ನು ಹಾಕಿಕೊಂಡು ನಾವು ಮಲಗುವ ವೇಳೆಯಲ್ಲಿ ನಾವು ಎಲ್ಲ ಕೆಲಸವನ್ನು ಮುಗಿಸಿ ಇನ್ನೇನು ನಾನು ನಿದ್ರೆಗೆ ಜಾರುತ್ತೇನೆ ಎಂದಾಗ ಆ ನಿದ್ರೆ ಮಾಡುವ ಸಮಯಕ್ಕೆ ಕೊಂಚ ಮುನ್ನದಿಂದ ನಾವು ಧ್ಯಾನಕ್ಕೆ ಹೋಗಿ ಆ ಧ್ಯಾನದಿಂದ ಆ ಕೇಚರ ಮುದ್ರೆಯನ್ನು ನಾವು ಧರಿಸಿ ಆ ಕೇಚರ ಮುದ್ರೆಯಿಂದ ನಾವು ಏನು ಬೇಕು, ನಮಗೆ ಯಾವ ಪ್ರಶ್ನೆಗೆ ಉತ್ತರ ಬೇಕು ಅಥವಾ ಯಾವ ವಿಚಾರಕ್ಕೆ ನನಗೆ ಮಾರ್ಗದರ್ಶನ ಬೇಕು ಅಥವಾ ಅದರ ರಿಸೋರ್ಸ್ಗಳು ಎಲ್ಲಿದೆ, ಈ ರೀತಿಯಾಗಿ ಯಾವುದೇ ಪ್ರಶ್ನೆಯನ್ನು ನಾವು ಅದನ್ನು ಹಾಕಿಕೊಂಡು ಮಲಗಿದಾಗ ಏನಾಗುತ್ತೆ, ನಮಗೆ ಕನಸಿನಲ್ಲಿ ಉತ್ತರಗಳು ಬರುತ್ತೆ. ಆದರೆ ಇದನ್ನು ಸಾಧನೆ ಮಾಡಬೇಕು. ನಾವು ಇದನ್ನು ಮಾಡ್ತಾ ಹೋದರೆ, ಈಗ ಉದಾಹರಣೆ ನನಗೆ ಒಂದು 100 ದಿನಗಳ ಪ್ರಯತ್ನಕ್ಕೆ ಒಂದು 4ರಿಂದ 5 ಬಾರಿ ಮಾತ್ರ ನನ್ನ ಪ್ರಶ್ನೆಗೆ ಉತ್ತರಗಳು ಸಿಗುತ್ತೆ, ಇಲ್ಲ ಮತ್ತೆ ಬೇರೆ ಬೇರೆ ಸ್ವಪ್ನಗಳಿಗೆ ಹೋಗ್ತಾ ಇರುತ್ತೆ. ಈ ರೀತಿಯಾಗಿ ನಾವು ಆ ಒಂದು ಸ್ವಪ್ನವನ್ನು ಉಪಯೋಗಿಸಿಕೊಳ್ಳಬಹುದು. ಇದನ್ನು ಸಿಂಥಸಿಸ್ ಆಫ್ ಫಂಡಮೆಂಟಲ್ ಕ್ರಿಯೇಟಿವಿಟಿ ಅನ್ನೋ ಪುಸ್ತಕದಲ್ಲಿ ಅಥವಾ ಕನ್ನಡದಲ್ಲಿ ಮೂಲಭೂತ ಸೃಜನತೆಯ ಸಂಶ್ಲೇಷಣೆ ಅನ್ನೋ ಪುಸ್ತಕದಲ್ಲಿ ಕೊಂಚ ಡೀಟೇಲ್ ಆಗಿ ಬರೆದಿದ್ದೇನೆ. ಅದಕ್ಕೆ ಸಿದ್ಧತೆಗಳೇನು ಬೇಕು, ಅದಕ್ಕೆ ಮನಸ್ಥಿತಿ ಯಾವ ರೀತಿ ಇರಬೇಕು, ಅದಕ್ಕೆ ತೇಜಸ್ಸನ್ನು ಯಾವ ರೀತಿ ಉಪಯೋಗಿಸಿಕೊಂಡು ನಾವು ನಮ್ಮ ಮುಂದಿನ ಮಾರ್ಗವನ್ನು ಪಡೆಯಬಹುದು ಅನ್ನೋದನ್ನು ನಾನು ಬರೆದಿದ್ದೇನೆ. ಈ ರೀತಿ ಉಪಯೋಗಿಸಿಕೊಂಡು ನಾನು ಎದ್ದ ನಂತರ ಅದನ್ನು ನೆನಪಿಟ್ಟುಕೊಂಡು ಅದಕ್ಕೆ ಎಲ್ಲಿ ಮಾರ್ಗದರ್ಶನ ನನಗೆ ಸಿಕ್ಕಿದೆ, ಮುಂದಿನ ದಾರಿ ಎಲ್ಲಿ ಸಿಕ್ಕಿದೆ ಅನ್ನೋದನ್ನು ನಾನು ನೋಡಿಕೊಂಡು ಅದನ್ನು ಹುಡುಕಿಕೊಂಡು ಅದರಿಂದ ನನ್ನ ಸಂಶೋಧನೆಯನ್ನು ಮುಂದುವರಿಸ್ತೀನಿ. ಈ ರೀತಿಯಾಗಿ ನಾವು ಮುಂದುವರಿಸಬಹುದು. ಅಕ್ಷಯ್, ಓಕೆ ಸರ್. ಸರ್, ಇದು ಟ್ರಾನ್ಸ್ ಸ್ಟೇಟ್ ಅಂತ ಹೇಳ್ತಾರಲ್ಲ ಸರ್, ಅದು ಫಸ್ಟ್ ಟ್ರಾನ್ಸ್ ಸ್ಟೇಟ್ ಅಂತ ಹೇಳ್ತಾರಲ್ಲ ಸರ್, ಅದು ಅಂದ್ರೆ ಒಂದ್ ರೀತಿ ಬಫರ್ ಸ್ಟೇಟ್ ಅಥವಾ ಅದು ಒಂದು ಸ್ಟೇಟ್ ಆಫ್ ಮೈಂಡ್ ಅಥವಾ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಹೇಗೆ? ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಅಂದ್ರೆ ಅದನ್ನ ನಾವು ಬೀಟಾ, ಆಲ್ಫಾ, ಗಾಮಾ ಈ ರೀತಿಯಾಗಿ ಸೈಕಿಯಾಟ್ರಿನಲ್ಲಿ ಆ ಒಂದು ವೇವ್ಸ್ಗಳನ್ನು ಕಂಡುಹಿಡಿದಿದ್ದಾರೆ. ಆ ರೀತಿಯಾದ ಒಂದು ವೇವ್ ಪ್ಯಾಟರ್ನ್ ಉಂಟಾದಾಗ ಆ ಒಂದು ಸಂಬಂಧಿತ ಅಂದರೆ ಬೀಟಾ ವೇವ್ಸ್ಗೆ ಹೋದರೆ ನಾವು ಆ್ಯಕ್ಚುಲಿ ಡ್ರೀಮ್ ಸ್ಟೇಟಿಗೆ ಹೋಗಬಲ್ಲೆವು. ಆ ರೀತಿಯಾಗಿ ವೈದ್ಯಕೀಯವಾಗಿ ಹೇಳಿದ್ದಾರೆ. ಇಲ್ಲಿ ವಿಫಲಾದರೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಓಕೆ, ಈ ರೀತಿಯಾಗಿ ನಾವು ಸಂಶೋಧನೆಗಳನ್ನು ನಮಗೆ ಮುಂದಿರಬೇಕಾದ ದಾರಿಯನ್ನು ನಾವು ಸ್ವತಃ ನಾವೇ ಕಂಡುಕೊಳ್ಳಬಹುದು. ಇದು ನಾನು ಒಬ್ಬನಿಗೆ ಇರುವಂತಹ ದಾರಿಯಲ್ಲ, ಪ್ರತಿಯೊಬ್ಬರಿಗೂ ಇರುವಂತಹ ದಾರಿ. ನಾವು ಇದನ್ನು ಏನು ಮಾಡ್ತೇವೆ, ಅಲ್ಲಿ ಇಲ್ಲಿ ಆಲೋಚನೆ ಮಾಡ್ತೇವೆ, ಬಹಳ ಕಷ್ಟಪಡ್ತೇವೆ. ಆದರೆ ನಾವು ಕಾನ್ಫ್ಲಿಕ್ಟಲ್ಲಿ ಸಿಕ್ಕಿಕೊಂಡಾಗ, ಕಾನ್ಫ್ಲಿಕ್ಟ್ ಅಂದರೆ ನಾವು ಯಾವುದನ್ನು ಆಯ್ಕೆ ಮಾಡುವುದು, ಯಾವ ದಾರಿಯಲ್ಲಿ ಹೋಗುವುದು, ಮುಂದೆ ಏನು ಗತಿ ಇಲ್ಲ ಅಂದಾಗ ನಾವು ಈ ರೀತಿಯಾಗಿ ನಿದ್ರೆಯಲ್ಲಿ ನಾವು ಯಾವುದೋ ಭ್ರಾಂತಿಗೆ ಒಳಗಾಗದೆ, ಯಾವುದೋ ಕಲ್ಪನೆಗೆ ಒಳಗಾಗದೆ ಸತ್ಯವಾದ ಡ್ರೀಮ್ಸ್, 3 ರೀತಿಯಾದ ಡ್ರೀಮ್ಸಲ್ಲಿ ಸತ್ಯವಾದ ಡ್ರೀಮ್ಸನ್ನು ನಾವು ಕಂಡುಹಿಡ್ಕೊಂಡು ಅದನ್ನು ನೆನಪಿಟ್ಟುಕೊಳ್ಳುವಂತಹ ಒಂದು ಕ್ರಮವನ್ನು ಮಾಡಿಕೊಂಡು ನಾವು ಉಪಯೋಗಿಸಿಕೊಂಡರೆ ಪ್ರತಿನಿತ್ಯ ನಿದ್ರೆ ಮಾಡುವಾಗ ನಮಗೆ ದೊರಕುವ ಇನ್ಫಾರ್ಮೇಷನ್ಗಳು ನಮ್ಮ ಜೀವನದ ದಾರಿದೀಪವಾಗಿರುತ್ತೆ, ನಮ್ಮ ರಿಸರ್ಚಿನ ದಾರಿದೀಪವಾಗಿರುತ್ತೆ. ಅದಕ್ಕೆ ಉದಾಹರಣೆ ನನ್ನನ್ನು ನೀವು ತೆಗೆದುಕೊಳ್ಳಬಹುದಾಗಿದೆ. ಈ ರೀತಿಯಲ್ಲಿ ನೋಡಿದ್ದು ನೋಡದಿರುವುದು, ನೋಡಿದ್ದು ಓಕೆ, ನಮಗೆ ಎಚ್ಚರವಾಗಿರಬೇಕಾದ್ರೂ ರೀಕಾಲ್ ಮಾಡ್ಕೋಬಹುದು, ಸ್ವಪ್ನದಲ್ಲೂ ಮಾಡ್ಕೋಬಹುದು. ಆದರೆ ನೋಡದಿರುವುದು ಅಂದರೆ ನಾವು ಬೇರೆ ಜನ್ಮಗಳಲ್ಲಿ ಆಲ್ರೆಡಿ ಅನುಭವಿಸಿರುವುದು ಅಥವಾ ನಮ್ಗೆ ಯಾವುದೋ ಇನ್ಫಾರ್ಮೇಷನ್ ಬೇಕಾಗಿರಬೇಕು, ಅದನ್ನು ಮಾಡ್ಬೋದು. ಕೇಳಿದ್ದು ನಾವು ಮತ್ತೆ ಕೇಳಬಹುದು, ಕೇಳದಿರುವುದನ್ನು ನಾವು ಕೇಳಬಹುದು. ಅಂದರೆ ಆಪ್ತವಾಕ್ಯಗಳು, ಉಪನಿಷತ್ ವಾಕ್ಯಗಳು, ದೇವ ಋಷಿಗಳ ಮಾತುಗಳು, ಅವರುಗಳ ಮಾರ್ಗದರ್ಶನ, ಈ ರೀತಿಯಾಗಿ ನಾವು ಕೇಳೇ ಇರೋದಿಲ್ಲ. ಆ ರೀತಿಯಾದ ಮಾರ್ಗದರ್ಶನವನ್ನು ಕೂಡ ನಾವು ಇದು ಕೇವಲ ನಾನು ಹೇಳ್ತಾ ಇರೋದು ಆಧ್ಯಾತ್ಮಕ್ಕೆ ಮಾತ್ರವಲ್ಲ, ವ್ಯಾವಹಾರಿಕ, ಪ್ರಾತಿಭಾಸಿಕ, ಪಾರಮಾರ್ಥಿಕ 3 ಲೇಯರಲ್ಲೂ ಕೂಡ ನಾವು ಇದನ್ನು ಕಂಡುಹಿಡ್ಕೋಬೋದು. ಅದೇ ರೀತಿ ನಮಗೆ ತೊಂದರೆಗೆ ಒಳಗಾದಾಗ ಅಧಿಭೌತಿಕ, ಆಧ್ಯಾತ್ಮಿಕ, ಅಧಿದೈವಿಕ
ಈ 3 ರೀತಿಯಾದ ತೊಂದರೆಗಳಲ್ಲಿ ಯಾವುದೋ ಒಂದು ರೀತಿ ತೊಂದರೆ ಸಿಕ್ಕಿಕೊಂಡಾಗ ಅದರಿಂದ ಆಚೆ ಬರುವುದಕ್ಕೂ ಕೂಡ ನಾವು ಪರಿಹಾರವನ್ನು ಮಾಡ್ಕೋಬಹುದು. ಇಲ್ಲಿ ಅವಾಗ ನೋಡದ್ದನ್ನು ನೋಡದಿರುವುದರಿಂದ ಮೂಲಕವೋ ಅಥವಾ ಕೇಳದಿರುವುದನ್ನು ಕೇಳುವ ಮುಖಾಂತರವೋ ನಾವು ಅನುಭವಿಸಬಹುದು, ಮಾರ್ಗದರ್ಶನವನ್ನು ತೆಗೆದುಕೊಳ್ಳಬಹುದು. ಕೇಳಪಾಕ್ಷೆ. ಸರ್, ಇದು ಋಣ ಆಗುತ್ತಾ ಸರ್ ಇದು ನಾವು ಪಡೆಯೋ ಸಹಾಯ? ಹೌದು, ಅದಕ್ಕೆ ಋಣಗಳ ಸಂದಾಯ ನಾವು ಮಾಡಲೇಬೇಕು. ಅದಕ್ಕೆ ಎಚ್ಚರವಾಗಿದ್ದಾಗ ನಾವು ಅದಕ್ಕೆ ಕೆಲವು ಉದಾಹರಣೆ ಅಗ್ನಿ ಕಾರ್ಯದ ಮುಖಾಂತರ ನಾನು ಹೋದ ವಾರ ಹೇಳಿದ್ದೇನೆ. ನಮ್ಮ ಉಚ್ಛ್ವಾಸ ನಿಶ್ವಾಸಗಳಿಂದ ನಾವು ಅಗ್ನಿ ಕಾರ್ಯ ಆಹುತಿಗಾಗಿ ನಾವು ನಮ್ಮ ಪ್ರತಿಯೊಂದು ಕೆಲಸವನ್ನು ಆಹುತಿ ರೀತಿಯಲ್ಲಿ ಮಾಡಿಕೊಂಡು ನಾವು ಉದಾನ ವಾಯುವಿನಿಂದ ನಾವು ನಮ್ಮ ಋಣವನ್ನು ಕಳೆದುಕೊಳ್ಳಬಹುದು. ಅಕ್ಷಯ್, ಓಕೆ ಓಕೆ ಸರ್. ಸರ್, ಮತ್ತೆ ಈ ಪ್ರಕ್ರಿಯೆ ಅಥವಾ ಈ ಫಿನೋಮಿನನ್ ಜರುಗುವಂತಹ ದಿನದ ಸಮಯ ಯಾವುದು ಸರ್? ಯಾವ ಪ್ರಕ್ರಿಯೆ? ಉದಾಹರಣೆಗೆ ಈಗ ಕನಸಿನಲ್ಲಿ 3 ರೀತಿ ಹೇಳಿದ್ರಿ, ಅದರಲ್ಲಿ ಸತ್ಯವಾದ ಕನಸು ಒಂದ್ ರೀತಿ ಬೀಳುತ್ತಲ್ಲ ಸರ್, ಅದು ದಿನದ ಅಥವಾ ಅಂದ್ರೆ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ನಡೆಯುವಂತದ ಅಥವಾ ಯಾವ ಸಂದರ್ಭದಲ್ಲಿ ನಡೆಯುತ್ತೆ ಸರ್? ಅದಕ್ಕೆ ಸಮಯ ಅಂತ ಇಲ್ಲ. ನಾವು ಯಾವಾಗ ನಿದ್ರೆಗೆ ಜಾರಿ ಯಾವಾಗ ಸ್ವಪ್ನಕ್ಕೆ ಹೋಗುತ್ತೇವೆ ಅವಾಗ ನಮ್ಮ ಮನಸ್ಸು ಪ್ರಶ್ನೆಗಳ ಸಮೇತವಾಗಿ ನಾವು ಆಲೋಚನೆಗಳನ್ನು ಸ್ವಪ್ನಕ್ಕೆ ತೆಗೆದುಕೊಂಡು ಹೋದ ಸಮಯದಲ್ಲಿ ನಮಗೆ ಇವೆಲ್ಲ ಅನುಕೂಲಗಳು ನಡೆಯುತ್ತೆ. ದಿನದ ಯಾವ ಸಮಯದಲ್ಲಿ ಬೇಕಾದರೂ ಆಗಬಹುದು. ಯಾಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಮಾನ್ಯವಾಗಿ ಸುಷುಪ್ತಿ, ಡೀಪ್ ಸ್ಲೀಪ್ಗೆ ನಮ್ಮ ಮನಸ್ಸು ಹೋಗಿರುತ್ತೆ. ಓಕೆ, ಈ ರೀತಿಯಾಗಿ ಅನುಭವಿಸಿದ್ದನ್ನು ಮತ್ತೆ ಅನುಭವಿಸದೇ ಇರುವುದನ್ನು ಕೂಡ ನಾವು ನೋಡಬಹುದು. ಅದೇ ರೀತಿ ಯಾವುದು ಎಕ್ಸಿಸ್ಟೆನ್ಸಲ್ಲಿದೆ, ಯಾವುದು ಎಕ್ಸಿಸ್ಟೆನ್ಸಲ್ಲಿ ಇಲ್ಲ, ಅಂದರೆ ಭ್ರಾಂತಿ, ಅಸತ್ಯ, ಇವುಗಳನ್ನು ಕೂಡ ನಾವು ನೋಡಬಹುದು. ಈ ರೀತಿಯಾಗಿ ಮನಸ್ಸು ಎಲ್ಲವನ್ನೂ ಕೂಡ ನೋಡಲಿಕ್ಕೆ ಸಾಧ್ಯವಿದೆ. ಅದರ ಮಂತ್ರ ಹೀಗಿದೆ: ಅತ್ರೇಶ ದೇವ ಸ್ವಪ್ನ ಮಹಿಮಾನಮನುಭವತೆ ಯದೃಷ್ಟಂ ದೃಷ್ಟಮನುಪಶ್ಯತೆ ಶ್ರುತಂ ಶ್ರುತಮೇವಾರ್ಥಮನುಶೃಣಾತೆ ದೇಶ ದಿಗಂತರೈಶ್ಚ ಪ್ರತ್ಯನುಭೂತಂ ಪುನಃ ಪುನಃ ಪ್ರತ್ಯನುಭವತೆ ದೃಷ್ಟಂ ಚ ಶ್ರುತಂ ಚ ಅನುಭೂತಂ ಚ ಸಚ್ಚ ಸರ್ವಂ ಪಶ್ಯತಿ ನೋಡಿ. ಈ ರೀತಿಯಾಗಿ ನಾವು ಇಷ್ಟೇ ಮಂತ್ರಗಳಲ್ಲಿ ಕನಸಿನ ಬಗ್ಗೆ ಹೇಳಲಾಗಿದೆ. ಯಾರು ಪಿಪ್ಪಲಾದರೂ ಕಬದ್ದಿಗೆ ಅವರು ಕೇಳಿದ ಪ್ರಶ್ನೆಯಲ್ಲಿ ಉತ್ತರವನ್ನು ಹೇಳಿದ್ದಾರೆ. ಇದರ ಡೌಟ್ ಇದೆಯಾ ಅಥವಾ ಮುಂದಕ್ಕೆ ಹೋಗ್ಲು? ಓಕೆ, ಯಾರು ಡೌಟ್ ಇಲ್ಲ ಅಂದ್ರೆ ಮುಂದಿನ ಪ್ರಶ್ನೆ. ಸ ಯದಾ ತೇಜಸ ವಿಭೂತೋ ಭವತಿ. ಕೇಳಪ್ಪ ಅಕ್ಷಯ್. ಸರ್, ನೀವು ಕಳೆದ ಕ್ಲಾಸ್ ನಲ್ಲಿ ಸರ್ ಶ್ವೇತಾಂಬರ ಅಗ್ನಿ ಬಗ್ಗೆ ಹೇಳಿದ್ರಿ. ಶ್ವೇತಾಂಬರ ಅಗ್ನಿ ಅಂದ್ರೆ ಏನು ಸರ್? ಶ್ವೇತಾಂಬರ, ದಿಗಂಬರ ಅಂದ್ರೆ ಶ್ವೇತಾಂಬರ ಅಂತಂದ್ರೆ ವೈಟ್ ಅಂದ್ರೆ ಎಲ್ಲವನ್ನೂ ಒಳಗೊಂಡಿದ್ದು, ಅಂದರೆ ಆಕಾಶದಿಂದ, ಅಂದರೆ ದೇರ್ ಈಸ್ ಕಾಲ್ಡ್ ಮೆಮೊರಿ ಕಾಲ್ಡ್ ಮಹತ್ ಅನ್ನೋ ಒಂದು ಪ್ರಿನ್ಸಿಪಲ್ ಇಂದ ಬ್ಲೂ ಪ್ರಿಂಟ್ಸ್ ಅನ್ನೋದು, ಅಥವಾ ಅದನ್ನು ನಾವು ಏನು ಬುದ್ಧಿಸಂ ಪ್ರಕಾರದಲ್ಲಿ ಅಕಾಶಿಕ್ ರೆಕಾರ್ಡ್ಸ್ ಅಂತ ನಾವೇನು ಕರಿತೀವಿ, ಅಲ್ಲಿ ಎಲ್ಲವೂ ಇರುತ್ತೆ. ಅದು ಅವಕಾಶದಲ್ಲಿರುತ್ತೆ. ಆಕಾಶ ಅಂದರೆ ನಾವು ನೋಡುತ್ತಿರುವ ಸ್ಪೇಸ್ ಅಲ್ಲ, ಅದು ಆಪರ್ಚುನಿಟಿಯಲ್ಲಿ ಈ ರೀತಿಯಾದ ಒಂದು ಲೈಬ್ರರಿ ಇದೆ. ಆ ಲೈಬ್ರರಿಯಿಂದ ನಾವು ಯಾವ ಇನ್ಫಾರ್ಮೇಶನ್ ತಗೊಳ್ಳೋದೇ ಶ್ವೇತಾಂಬರ. ಓಕೆ, ಅದಕ್ಕೂ ಸಹ ಆವೇಗ ಬೇಕಾಗುತ್ತೆ ಸರ್. ಹೌದು, ಪ್ರತಿಯೊಂದಕ್ಕೂ ಮೊಮೆಂಟಮ್ ಬೇಕು. ಈಗ ನೀವು ಮಾತಾಡ್ತಾ ಇದೆಯಾ, ಮಾತಾಡಬೇಕು ಅಂತ ಆಲೋಚನೆ ಬಂದ್ರೆ ಮಾತ್ರಕ್ಕೆ ಮಾತನಾಡಲು ಸಾಧ್ಯವಿಲ್ಲ. ಮಾತನಾಡಲಿಕ್ಕೆ ಆವೇಗ ಬೇಕು. ಉಸಿರಾಡ್ತಾ ಇದೆಯಾ, ಉಸಿರಾಡಕ್ಕೆ ಆವೇಗ ಬೇಕು, ಹೃದಯಕ್ಕೆ ಬೇಕು. ಎಲ್ಲ ಆವೇಗ ಇಲ್ಲದೆ ಇಲ್ಲ. ಹಾಗಾಗಿ ಅಗ್ನಿಮೀಳೆ ಪುರೋಹಿತಂ, ಆ ಒಂದು ದೇಹಕ್ಕೆ ಹಿತವನ್ನು ಕೋರುವುದು ಅಂದರೆ ಯಾವುದೇ ಒಂದು ನಮ್ಮ ಆಕ್ಟಿವೇಶನ್ ಅಂದರೆ ಕಾರ್ಯ ರೂಪಕ್ಕೆ ಬರುವುದು. ಅದು ಆಲೋಚನೆ ಇರಬಹುದು, ಕೃತಿ ಇರಬಹುದು, ಕರ್ಮವಿರಬಹುದು, ನೆನಪಿರಬಹುದು, ಸ್ವಪ್ನವಿರಬಹುದು, ಯಾವುದೇ ಇರಬಹುದು. ಎಲ್ಲದಕ್ಕೂ ಅಗ್ನಿ ಇಳೆ ಪುರೋಹಿತಂ ಅಂದರೆ ಈ ಒಂದು ಭೂಮಿಯಲ್ಲಿ ಮೊಮೆಂಟಮ್ ಈಸ್ ಓನ್ಲಿ ದ ಟೂಲ್ ಟು ಆಕ್ಟಿವೇಟ್ ಆಲ್ ದೀಸ್ ಥಿಂಗ್ಸ್. ಗೊತ್ತಾಯ್ತು ಅಕ್ಷಯ್?
ಗೊತ್ತಾಯ್ತು ಸರ್. ಓಕೆ. ಸ ಯದಾ ತೇಜಸಾ ವಿಭೂತೋ ಭವತಿ ಅತ್ರೇಷ ದೇವ ಸ್ವಪ್ನಾನ್ನ ಪಶ್ಯತ್ಯಥಾತರ ತಸ್ಮೈ ಶರೀರ ಏತತ್ ಸುಖಂ ಭವತಿ ಅಂತ ಮುಂದಕ್ಕೆ ಹೇಳ್ತಾರೆ. ಈಗ ಏನಾಯಿತು? ಸ್ವಪ್ನವಾಯಿತು. ಸ್ವಪ್ನದ ನಂತರ ಜಾಗೃತ ಆಯಿತು. ಅದು ಹೋದ ವಾರ ಎಲ್ಲ ಸಂಪೂರ್ಣ ನೋಡಿದ್ವಿ. ಈ ವಾರ ಈಗ ನಾವು ಸ್ವಪ್ನದ ಬಗ್ಗೆ ನೋಡಿದ್ವಿ. ಈಗ ಆ್ಯಕ್ಚುಲಿ ಸುಷುಪ್ತಿ ಬಗ್ಗೆ ನೋಡ್ತಾ ಇದ್ದೀವಿ. ಈ ಸುಷುಪ್ತಿ ಅಂದರೆ ಮನೋರೂಪನಾದ ದೇವನು, ಅಂದರೆ ದೇವ ಅಂದರೆ ಏನು ಹೇಳಿದೆ? ಕ್ರೀಡಾ ಮನೋಭಾವ, ಅಂದರೆ ದ ಪರ್ಸನ್, ದ ಥಿಂಗ್ ವಿಚ್ ಈಸ್ ಫಾಲೋಯಿಂಗ್ ಸ್ಟ್ರಿಕ್ಟ್ಲಿ ದ ರೂಲ್ಸ್ ಆಫ್ ಗ್ರೇಟ್ ಪ್ರಿನ್ಸಿಪಲ್ ವಿಚ್ ಈಸ್ ಗವರ್ನ್ಡ್ ಬೈ ಋತ. ಇದನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಹೋಗುತ್ತಿರುವಂತಹವನಿಗೆ ದೇವ. ಅಲ್ಲಿ ಸೋಲು ಗೆಲುವಿನ ಮುಖ್ಯ ಅಲ್ಲ, ಕ್ರೀಡೆ ಆಡುವುದು ಮುಖ್ಯ. ಎರಡು ವಿಚಾರವಿದೆ, ಒಂದು ಲೀಲೆ ಮತ್ತು ಕ್ರೀಡೆ. ಅದರಲ್ಲಿ ಕ್ರೀಡಾ ಮನೋಭಾವದಿಂದ ನಾವು ಯಾರನ್ನು ಚಲಿಸ್ತಾರೆ ಅವನೇ ದೇವ, ಅವನೇ ದೇವರಾಗಬಲ್ಲ. ಅದೇ ರೀತಿಯಾಗಿ ನಮ್ಮ ಮನಸ್ಸು ದೇವರೂಪದಲ್ಲಿದೆ. ದೇವರು ಅಂದರೆ ನೀವೇನೋ ಕಲ್ಪನೆ ಮಾಡ್ಕೋಬೇಡಿ, ತೇಜಸ್ಸು. ನಮ್ಮಲ್ಲಿರುವ ತೇಜಸ್ಸೇ ಮನಸ್ಸು. ಆ ಮನಸ್ಸು ಕ್ರೀಡಾ ಮನೋಭಾವದಲ್ಲಿ, ಅಂದರೆ ಯಾವುದೇ ರೂಲ್ಸನ್ನು ಓವರ್ಕಮ್ ಮಾಡದಲೇ ಅದು ಫಾಲೋ ಮಾಡೋದ್ರಿಂದ ಅದನ್ನು ಇಲ್ಲಿ ದೇವ ಅನ್ನೋದನ್ನು ಹೇಳಲಾಗಿದೆ. ಈ ರೀತಿಯಾದ ಅವನು ತೇಜಸ್ಸಿನಿಂದ, ಅಂದರೆ ನಾಡಿಗಳಲ್ಲಿರುವ ಸೂರ್ಯ ಸಂಬಂಧ ಎಂಬ ಪಿತ್ತ, ಅರ್ಥ ಮಾಡ್ಕೊಳ್ಳಿ. ಪಿತ್ತ ಜನಕಾಂಗ, ಕಫ ವಾತ ಪಿತ್ತ. ಪಿತ್ತ ಅನ್ನೋದು ಇಸ್ ಎ ಕೆಮಿಕಲ್ ಪ್ರೊಡ್ಯೂಸ್ಡ್ ಬೈ ದಿ ಪ್ಯಾಂಕ್ರಿಯಾಸ್, ಅಲ್ಲ ಪ್ಯಾಂಕ್ರಿಯಾಸ್ ಅಂತ ಲಿವರ್. ಪಿತ್ತದಿಂದ ಉತ್ಪನ್ನವಾಗುವ ರಸ, ಆ ಪಿತ್ತದಿಂದ ಉತ್ಪನ್ನವಾಗುವ ರಸವೇ ತೇಜಸ್ಸು. ಆ ತೇಜಸ್ಸು ಯಾವ ಸಂಬಂಧ? ಸೂರ್ಯನಿಂದ ಉತ್ಪನ್ನವಾಗುವ ಸಂಬಂಧ. ಸೂರ್ಯನಿಂದ ಉತ್ಪನ್ನವಾಗುವ ತೇಜಸ್ಸಿನ ಸಂಬಂಧದಲ್ಲಿ ನಮ್ಮ ಪಿತ್ತ ಜನಕಾಂಗದಿಂದ ಉತ್ಪತ್ತವಾಗುವ ಕೆಮಿಕಲ್, ಎಲೆಕ್ಟ್ರೋಕೆಮಿಕಲ್ಸಿಂದ ನಮ್ಮ ಬ್ರಿಲಿಯನ್ಸ್, ತೇಜಸ್ಸನ್ನು ಉಂಟಾಗತ್ತೆ. ಅದು ನಾಡಿಗಳಲ್ಲಿ ಹರಿದು ಬರುವುದರಿಂದ ಅವಾಗ ಮನಸ್ಸು ಅನ್ನೋದು ಎಲ್ಲಿದೆ? ಯಾರಾದರೂ ಹೇಳ್ತೀರಾ ಈಗ? ಮನಸ್ಸು ಅನ್ನೋದು ಎಲ್ಲಿದೆ? ಹೃದಯದ ಮೇಲ್ಭಾಗ ಇಲ್ಲ. ಮನಸ್ಸು ಅನ್ನೋದು ನಾಡಿಗಳಲ್ಲಿ ಹರಿಯುತ್ತಿದೆ. ಪ್ರತಿಯೊಂದು ನಾಡಿಯಲ್ಲಿ ಹರಿಯುತ್ತಿರುವ ಪಿತ್ತವೇ ತೇಜಸ್ಸು, ಸೂರ್ಯ ಸಂಬಂಧಿತವಾದ ತೇಜಸ್ಸು. ಓಕೆ, ಕೇಳಪ್ಪ ಅಕ್ಷಯ್. ಸರ್, ಅಂದ್ರೆ ಹಿಂದಿನ ಒಂದು ತರಗತಿಯಲ್ಲಿ ಹೇಳಿದ್ರಿ ಸರ್, ಪರಮಾತ್ಮ ನಮ್ಮ ಹೃದಯದ ಮೇಲ್ಭಾಗ ಒಂದು ಸಣ್ಣ ಗುಹೆನಲ್ಲಿ ನೆಲೆಸಿರ್ತಾನೆ ಅಂತ. ಹೌದು, ಅದು ಪರಮಾತ್ಮ. ಇದು ಮನಸ್ಸು. ಪರಮ ಆತ್ಮ ಬೇರೆ, ಮನಸ್ಸು ಬೇರೆ. ಅಂದ್ರೆ ಲೋಕಲೈಸ್ಡ್ ಮೂಮೆಂಟ್ ಅಂಡ್ ಥಾಟ್ ಅದು ನಾಡಿಗಳಲ್ಲಿರುತ್ತೆ, ಅದೇ ಮನಸ್ಸು. ಅಲ್ಟಿಮೇಟ್ ಮೂಮೆಂಟ್ ಅಂಡ್ ಥಾಟ್ ಅದು ಹೃದಯದ ಮೇಲ್ಭಾಗದಲ್ಲಿರುತ್ತೆ. ಅರ್ಥವಾಯ್ತೆ ಅಕ್ಷಯ್? ಅಂದ್ರೆ ಇದು ಒಂದ್ ರೀತಿ ಕನ್ಸ್ಟ್ರಕ್ಟೆಡ್ ಈಗೋಯಿಂದ ರೂಪಿತ ಆಗಿರುವಂತದ್ದು ಸರ್ ಮನಸ್ಸು ಅಲ್ಲ. ಇದು ಸೂರ್ಯನ ಬ್ರಿಲಿಯನ್ಸ್ ಇಂದ, ಸೂರ್ಯನ ತೇಜಸ್ಸಿನ ರೂಪವನ್ನು ತೆಗೆದುಕೊಂಡು ಪಿತ್ತ ಜನಕಾಂಗವು ಉಂಟು ಮಾಡುವ ಪಿತ್ತದಿಂದ, ನಾಡಿಗಳಲ್ಲಿ ಹರಿಯುವಂತಹ ಪಿತ್ತದಿಂದ ಈ ತೇಜಸ್ಸು ಉಂಟಾಗತ್ತೆ. ತೇಜಸ್ಸಿನಿಂದ ಆ ತೇಜಸ್ಸೇ ಮನಸ್ಸು. ಅಂದರೆ ಪ್ರತಿಯೊಂದು ನಾಡಿಗಳಲ್ಲಿ ಮನಸ್ಸು ಎನ್ನುವುದು ಹರಿವಿನಲ್ಲಿದೆ. ಅಂದರೆ ಚಲನೆ ಮತ್ತು ಚಿಂತನೆ ಅನ್ನೋದು ನಾಡಿಗಳಲ್ಲಿ ಹರಿಯುವ ಪಿತ್ತದ ಪ್ರಕಾರದಲ್ಲಿ ಇದೆ. ಹಾಗಾಗಿ ನಮ್ಮ ಬೀಳುವ ಕನಸುಗಳು ಪಿತ್ತ ಜನಕಾಂಗದಲ್ಲಿ ಉಂಟಾಗುವ ವ್ಯತ್ಯಾಸಗಳಿಂದ ನಮ್ಮ ಕನಸು ವೇರಿ ಆಗತ್ತೆ. ಇದು ಮೆಡಿಕಲಿ ಕೂಡ ಪ್ರೂವ್ ಆಗಿರುವಂಥದ್ದು ಅಕ್ಷಯ್. ಅಂದ್ರೆ ಈಗ ಒಂದು ಥಾಟ್ ಪಿತ್ತದಲ್ಲಿ ಯಾವ ರೂಪದಲ್ಲಿ ವ್ಯಕ್ತ ಆಗುತ್ತೆ ಸರ್? ಅಂದ್ರೆ ಕೆಮಿಕಲ್ ಪ್ಯಾಟರ್ನ್ಸ್ ಅಲ್ಲಿ ಸರ್? ಎಲೆಕ್ಟ್ರೋಕೆಮಿಕಲ್ ಅಂತ ನಾನು ಹೇಳೋದ್ನಲ್ಲ. ಇಟ್ ಈಸ್ ನಾಟ್ ಜಸ್ಟ್ ದ ಕೆಮಿಕಲ್, ಇಟ್ ಇಸ್ ನಾಟ್ ಜಸ್ಟ್ ದ ಎಲೆಕ್ಟ್ರಿಸಿಟಿ, ಇಟ್ ಈಸ್ ಎಲೆಕ್ಟ್ರೋಕೆಮಿಕಲ್ಸ್.
ಅದಕ್ಕೆ ಪೂರ್ಣಕವಾಗಿರುವುದನ್ನೇ ನಾವು ರಕ್ತದಲ್ಲಿ ಚೆಕ್ ಮಾಡುವುದು. ಎಲೆಕ್ಟ್ರೋಲೈಟ್ಸ್, ಪೊಟ್ಯಾಷಿಯಂ, ಸೋಡಿಯಂ ಈ ಥರ ಎಲ್ಲ ಉಪಯೋಗಿಸ್ತೀವಲ್ಲ, ಅದರ ನರವಿಜ್ಞಾನದಲ್ಲಿ ನೋಡಿದಾಗ ಪೊಟ್ಯಾಷಿಯಂ ಇಂದನೇ ಪೊಟೆನ್ಷಿಯಲ್ ಡಿಫರೆನ್ಸ್ ಇಂದ ಶೂಟ್ ಆಗೋದ್ರಿಂದನೇ ಎಲೆಕ್ಟ್ರಾನ್ಸ್ಗಳು ನಮ್ಮ ನರಮಂಡಲಗಳಲ್ಲಿ ಆ ಒಂದು ಪ್ರವಾಹವನ್ನು, ವಿದ್ಯುತ್ ಹರಿವನ್ನು ಉಂಟು ಮಾಡುತ್ತೆ. ಆದರೆ ಆ ವಿದ್ಯುತ್ ಹರಿವು ಉಂಟಾಗೋದು ಕೆಮಿಕಲ್ಸಿಂದ, ಪೊಟೆನ್ಷಿಯಲ್ ಡಿಫರೆನ್ಷಿಯಾಲಿಟೀಸಿಂದ. ಆ ಪೊಟೆನ್ಷಿಯಲ್ ಡಿಫರೆನ್ಷಿಯಾಲಿಟಿ ಬರೋದು ಈ ಪೊಟ್ಯಾಷಿಯಂ, ಸೋಡಿಯಂ ಆ ರೀತಿಯಿಂದ ಅವುಗಳು ಉತ್ಪತ್ತಿಯಾಗಿ ನಮ್ಮ ದೇಹಕ್ಕೆ ನರಗಳಲ್ಲಿ ಚಲಿಸುವುದು. ಅದು ಪಿತ್ತಜನಕಾಂಗದಿಂದ. ಇವುಗಳ ಪ್ರವಾಹಕ್ಕೆ ಅನುಕೂಲವಾಗಿ ಮಾಡುವುದು ಮೇಧಸ್ ಎಂಬ ಕೊಬ್ಬಿನಿಂದ, ಅಂದರೆ ಹಸುವಿನ ತುಪ್ಪದಿಂದ, ಎಮ್ಮೆಯ ಹಾಲಿನ ತುಪ್ಪದಿಂದ, ಆಡಿನ ಹಾಲಿನ ತುಪ್ಪದಿಂದ ಉತ್ಪತ್ತಿಯಾಗುವಂತಹ ಕೊಬ್ಬು, ಅದು ಮೇಧಾತಿಥ್ಯಂ ಅನ್ನೋ ರೀತಿಯಾಗಿ ಉತ್ಪತ್ತಿಯಾಗತ್ತೆ. ಅದರಲ್ಲೇ ನಾನು ಆ ಮೇಧಾತಿಥ್ಯಂ ಅನ್ನೋದೇ ನರಮಂಡಲಗಳ ವ್ಯವಸ್ಥೆಗಳ ಮೇಲೆ ನಮ್ಮ ಉತ್ಕರ್ಷಣಮ್ಮಲ್ಲಿ ಆ ಒಂದು ಮಂತ್ರ 42 ಮಂತ್ರಗಳ ಟ್ರೀಟ್ಮೆಂಟನ್ನು ಕೂಡ ಕೊಡ್ತಾ ಇದ್ದೇನೆ. ಇಲ್ಲಿ ಕೀರ್ತಿಯವರು ಬಂದಿದ್ದಾರೆ, ಅವರಿಗೆ ತಲೆನೋವು ಬಂದಿತ್ತು. ಅವರಿಗೆ ಆ ಮಂತ್ರಗಳನ್ನು ಇಡೀ ರಾತ್ರಿ ಪ್ಲೇ ಮಾಡಿದಾಗ ಬೆಳಗ್ಗೆ ಅವರಿಗೆ ತಲೆನೋವು ಹೋಗಿತ್ತು. ಕೀರ್ತಿಯವರೇ, ನಿಜ ಅಲ್ಲವೇ? ಅವರಿನ್ನೂ ಕೂಡ ಟ್ರೀಟ್ಮೆಂಟಲ್ಲಿದ್ದಾರೆ. ಇಲ್ಲೇ ನಿಮ್ಮ ಎದುರುಗಡೆನೆ ಈಗ ಒಂದು ಪ್ರೂಫು, ಅಕ್ಷಯ್ ಕೀರ್ತಿಯವರದ್ದು. ಅವರಿನ್ನೂ ನಮ್ಮ ಟ್ರೀಟ್ಮೆಂಟಲ್ಲಿದ್ದಾರೆ. ಆ ಟ್ರೀಟ್ಮೆಂಟ್ ಪ್ರಕಾರ ಈ ರೀತಿಯಾಗಿ ಮೇಧಾತಿಥ್ಯ ಮಂತ್ರಗಳಿಂದ, ಅಂದರೆ ಆ ಮಂತ್ರಗಳಿಂದ, ಮತ್ತು ನಾವು ತಿನ್ನುವ ಕೊಬ್ಬು, ಅಂದರೆ ಪ್ರಾಣಿ ಕೊಬ್ಬಲ್ಲ, ಬೇರೆ ರೀತಿಯಾದ ಕೊಬ್ಬಲ್ಲ, ಅದು ತುಪ್ಪದಿಂದ ಬರುವಂತಹ ಕೊಬ್ಬು. ಆ ಕೊಬ್ಬಿನಿಂದ ನಮ್ಮಲ್ಲಿ ಪಿತ್ತಜನಕಾಂಗದ ಪ್ರಕಾರದಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋಗೆ ಅನುಕೂಲ ಮಾಡಿಕೊಡುತ್ತೆ. ಮತ್ತು ಪಿತ್ತದಿಂದ ಉತ್ಪತ್ತಿಯಾಗುವ ಪಿತ್ತ ರಸದಿಂದ ಸೋಡಿಯಂ, ಇವುಗಳ ಕೆಮಿಕಲ್ಸ್ಗಳು, ಈ ರೀತಿಯಾದ ಎಲೆಕ್ಟ್ರೋಲೈಟ್ಸ್ಗಳು ಬರುತ್ತೆ. ಅಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಷಿಯೇಟ್ ಉಂಟಾದಾಗ ನಮ್ಮ ನರಮಂಡಲಗಳ ವ್ಯವಸ್ಥೆಗಳಲ್ಲಿ ಅದು ಉಂಟಾಗುತ್ತೆ. ಆ ರೀತಿಯಾಗಿ ಉಂಟಾಗೋದ್ರಿಂದ, ಅದರ ರಸ ಹರಿಯುವುದರಿಂದ ಮನಸ್ಸು ಎನ್ನುವುದು ಪಿತ್ತಜನಕಾಂಗದ ಪಿತ್ತದಿಂದ, ಅದು ಸೂರ್ಯನ ರೀತಿಯಾದ ತೇಜಸ್ಸಿನಿಂದ ಕೂಡಿರುವುದರಿಂದ ನಮ್ಮ ಮನಸ್ಸು ನಮ್ಮ ಸಂಪೂರ್ಣ ದೇಹದ 72,000 ನಾಡಿಗಳಲ್ಲೂ ಕೂಡ ಹರಿತಾ ಇರುತ್ತೆ. ಅದು ಹೃದಯಕ್ಕೆ ಕನೆಕ್ಟ್ ಆಗಿರುತ್ತೆ ಅನ್ನೋದು ಇಷ್ಟು ಮೆಕ್ಯಾನಿಸಮ್. ಅಕ್ಷಯ್, ಇದು ಯಾವ ಮೆಡಿಕಲ್ ಸಿಸ್ಟಮಲ್ಲೂ ಇಷ್ಟು ಡೀಟೇಲ್ ಆಗಿಲ್ಲ, ವೇದಗಳಲ್ಲಿ ಮಾತ್ರ ಇರುವುದು. ಯಾರಿಗಾದ್ರೂ ಇದರ ಬಗ್ಗೆ ಪ್ರಶ್ನೆ ಇದೆಯಾ? ಮನಸ್ಸು ಅಂದರೆ ಎಲ್ಲಿದೆ, ಮನಸ್ಸು ಅಂದರೆ ಏನು, ಅದು ಹೇಗೆ ಆಪರೇಟ್ ಮಾಡುತ್ತೆ, ಎಲ್ಲವನ್ನ ಹೇಳಿದ್ದೇನೆ. ಈಗ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾರು ಮುಂದಕ್ಕೆ ಹೋಗ್ತೀನಿ. ಓಕೆ, ಎಲ್ರಿಗೂ ಅರ್ಥವಾಗಿದೆ ಅಂತ ಭಾವಿಸುತ್ತಾ ನಾನು ಇದನ್ನೇ ಚಿತ್ ರೂಪವಾದ ಬ್ರಹ್ಮ, ಯಾವುದು ಪಿತ್ತದಿಂದ ಉಂಟಾಗುವ, ಎಲ್ಲರಿಂದ ಉಂಟಾಗುವಂತಹ ಮನಸ್ಸು, ತೇಜಸ್ಸು, ಈ ತೇಜಸ್ಸೇ ಚಿತ್ ರೂಪವಾದ ಬ್ರಹ್ಮ. ಅಂದರೆ ದಿಸ್ ಈಸ್ ದ ಫಾರ್ಮ್ಯಾಟ್ ಆಫ್ ಮೂಡ್ಸ್ ಆಫ್ ಬಿಗ್ ಬೃಹತ್ ಮೂಮೆಂಟ್ ಆ್ಯಂಡ್ ಥಾಟ್. ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ನಾವು ಮಲಗಿದಾಗ ಬೀಳುವಂತಹ ಕನಸುಗಳಲ್ಲಿ, ಆ ಕನಸಿನಿಂದ ಉಂಟಾಗುವಂತಹ ಭಯ, ಪ್ರೀತಿ, ಸಂತೋಷ, ಪ್ರೇಮ, ಎಲ್ಲ ರೀತಿಯಾದ ಭಾವಗಳು ಉಂಟಾಗುತ್ತೆ. ಈ ಭಾವಗಳು ಉಂಟಾಗುವುದು ನಾವು ಜಾಗೃತದಲ್ಲಿ ಅನುಭವಿಸುವುದಕ್ಕಿಂತ 100 ಪಟ್ಟು ಹೆಚ್ಚಿರುತ್ತೆ. ಅದು ಆನಂದವೇ ಇರಬಹುದು, ಭಯವೇ ಇರಬಹುದು, ದುಃಖವೇ ಇರಬಹುದು, ಯಾವುದೇ ಇರಬಹುದು. ನಾವು ಇದನ್ನು ಅನುಭವಿಸುವುದರಿಂದ ಇದು 100 ಪಟ್ಟು ಜಾಸ್ತಿ ಇರೋದರಿಂದ, ಅದರಿಂದ ಮೂಡ್ಸ್, ಚಿತ್ತ ಅಂದ್ರೂ ನಮ್ಮ ಮೂಡ್ಸ್, ನಮ್ಮ ಚಿತ್ತ ಯಾವ ರೀತಿ ಇದೆ, ಮೂಡ್ ಯಾವ ರೀತಿ ಇದೆ ಅನ್ನೋದನ್ನೇ ಇಲ್ಲಿ ಚಿತ್ರೂಪವಾದ ಬ್ರಹ್ಮ ಅನ್ನೋದನ್ನು ಈ ಕನಸಿನಿಂದ ಉಂಟಾಗುವಂಥ ಭಾವಗಳಿಗೆ ಇಲ್ಲಿ ವೇದಜ್ಞರು ಆ ಒಂದು ಪದದಿಂದ ವಿವರಿಸ್ತಾ ಇದ್ದಾರೆ. ಚಿತ್ರೂಪವಾದ ಬ್ರಹ್ಮ ಅಂದರೆ ಎಲ್ರಿಗೂ ಅರ್ಥವಾಗಿದೆ ಅಂತ ಗೊತ್ತೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಪ್ಪ. ಸರ್, ಇವರು ಶಂಕರಾಚಾರ್ಯರ ನಿರ್ವಾಣ ಷಟ್ಕಂ ಅಲ್ಲಿ ಸರ್ ಒಂದು ಲೈನ್
ಚಿತ್ತಾನಂದ ರೂಪಂ ಶಿವೋಹಂ ಅಂತ ಇದೆ ಅಲ್ಲ ಸರ್? ಹೌದು ಹೌದು ಹೌದು. ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಅಂದ್ರೆ ಜೀವ. ಶಿವೋಹಂ ಅಂದ್ರೆ ಈಶ್ವರ, ಶಿವ ಅಂತಲ್ಲ. ಶಿ ಅಂದ್ರೆ ಈ ಅಂದ್ರೆ ದ ಲೈಫ್ ಈಸ್ ಆಕ್ಚುಲಿ ಮೂಡ್ಸ್. ಅಲ್ಲಿ ಬರುವಂತಹ ಆನಂದ ರೂಪವೇ ಜೀವ. ಅರ್ಥ ಆಯ್ತಾ ಅಕ್ಷಯ್? ಆನಂದ, ಏಕೆಂದ್ರೆ ಮೂಡ್ಸ್ ಅನ್ನೋದು ಆನಂದ ರೂಪದಲ್ಲಿ ಬಂದಾಗ ಅದು ಒಂದು ಜೀವದ ಪರಾಕಾಷ್ಠತೆ. ಅದೇ ಶಿವ 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 ಅಂತ ಶಿವೋಹಂ 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 ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಅದನ್ನೇ ಇಲ್ಲಿ ಇನ್ನೊಂದು ವಿಚಾರದಲ್ಲಿ ಚಿತ್ರೂಪವಾದ ಬ್ರಹ್ಮ ನೋಡಿ. ಇಲ್ಲಿ ನಾನು ಹೇಳ್ತಿರೋದ್ರಲ್ಲಿ ಯಾವ ದೇವರು ಬರ್ತಾ ಇಲ್ಲ. ಶಿವೋಹಂ ಅಂದರೆ ಶಿವ ಅಂತ ತಗೋಬೇಡಿ, ಬ್ರಹ್ಮ ಅಂದರೆ ಯಾವುದೋ ವ್ಯಕ್ತಿ ಅಂತ ತಗೋಬೇಡಿ. ಬೃಹತ್ ಚಲನೆ ಮತ್ತು ಚಿಂತನೆ ಅಂದರೆ ನಮ್ಮ ಈ ಒಂದು ಕನಸಿನಿಂದ ಉಂಟಾಗುವ ಒಂದು ಆನಂದವಾಗಲಿ, ದುಃಖವಾಗಲಿ, ಭಯವಾಗಲಿ, ಪ್ರೇಮವಾಗಲಿ, ಯಾವುದೇ ಆಗಲಿ ಅದು ಎಚ್ಚರ ರೂಪಕ್ಕಿಂತ 100 ಪಟ್ಟು ಅಧಿಕವಾಗಿರುವುದರಿಂದ ಅದು ಬ್ರಹ್ಮ ಅಂತಂದರೆ ಬೃಹತ್ ರೂಪವಾದ ಚಲನೆ ಮತ್ತು ಚಿಂತನೆಯ ಒಂದು ಮೂಡ್ಸ್ ಜನರೇಷನ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ರಿಗೂ ಅರ್ಥವಾಗಿದೆ ಅಂತ ಅನ್ಕೋತೀನಿ. ಯಾರು ಪ್ರಶ್ನೆ ಇದೆಯಾ? ಓಕೆ. ಅಂದರೆ ನಮ್ಮ ಪಿತ್ತಕೋಶವನ್ನ ನಾವು ಸರಿಯಾಗಿ ಇಟ್ಟುಕೊಂಡರೆ ಸತ್ಯರೂಪವಾದ ಸ್ವಪ್ನವನ್ನು ನಾವು ಕಾಣಬಹುದು. ಅಂದರೆ ನಮ್ಮ ರಿಸರ್ಚ್ಗಾಗಲಿ, ನಮ್ಮ ಯಾವುದೇ ಸಮಸ್ಯೆಗೆ ಉತ್ತರಗಳನ್ನು ನಾವು ಕನಸಿನಲ್ಲಿ ಪಡೆಯಬೇಕು ಅಂದರೆ ಅದಕ್ಕೆ ತೇಜಸ್ಸು ಸರಿಯಾಗಿರಬೇಕು. ತೇಜಸ್ಸು ಸರಿಯಾಗಿರಬೇಕು, ಧ್ಯಾನ ಸರಿಯಾಗಿರಬೇಕು. ಇವೆಲ್ಲ ಇರಬೇಕು ಅಂದರೆ ಪಿತ್ತದಲ್ಲಿ ಅದು ಉಂಟು ಮಾಡುವ ಪಿತ್ತರಸ ಸರಿಯಾಗಿರಬೇಕು. ಯಾರಿಗೆ ಪಿತ್ತಕೋಶ ಪ್ರಾಬ್ಲಮ್ ಇದೆ ಅವರಿಗೆ ತಪಸ್ಸು, ಧ್ಯಾನ, ಸ್ವಪ್ನ ಯಾವುದು ಉಪಯೋಗಕ್ಕೆ ಬರುವುದಿಲ್ಲ. ಇದೆಲ್ಲರಿಗೂ ಅರ್ಥ ಮಾಡ್ಕೋಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ನಮ್ಮ ಪಿತ್ತವು ಸರಿಯಾಗಿರಬೇಕು. ಕೇಳಿ ಕೀರ್ತಿ ಅವರೇ. ಯಾವಾಗ ಕನಸುಗಳು ವಿಕಾರ ರೂಪದಲ್ಲಿ, ಕೇವಲ ಭ್ರಾಂತಿ ರೂಪದಲ್ಲಿ, ಅಸತ್ಯ ರೂಪಗಳಲ್ಲಿ ಯಾವಾಗ ಕನಸುಗಳು ಬೀಳಕ್ಕೆ ಶುರುವಾಗುತ್ತೆ ಆಗ ನಾವು ಅರ್ಥ ಮಾಡ್ಕೋಬೇಕು ಪಿತ್ತಕೋಶ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ. ಕೀರ್ತಿ ಅವರೇ. ಓಕೆ ಸರ್, ಅಂದ್ರೆ ಈ ಆಹಾರ ರೂಪದಲ್ಲಿನೂ ಗೊತ್ತಾಗುತ್ತೆ ಸರ್? ಅಂದ್ರೆ ನಾವು ಇಂಟೇಕ್ ಮಾಡೋದು ಅಥವಾ ನಮ್ಮ ಹೆಲ್ತ್ ಕಂಡೀಷನ್ ಅಲ್ಲಿ ಏನಾದ್ರೂ ಗೊತ್ತಾಗೋ ಚಾನ್ಸಸ್ ಇದೆಯಾ ಸರ್? ಅಲ್ಲ, ಇದು ಹೆಲ್ತ್ ಅಂತಂದ್ರೆ ನಾವು ಅನುಭವಿಸುವ ನಮ್ಮ ಜಾಗೃತಾವಸ್ಥೆಯಲ್ಲಿ ಅನುಭವಕ್ಕೆ ಬರುವಂಥದ್ದು. ಆದರೆ ನಾನು ಹೇಳ್ತಾ ಇರೋದು ಇನ್ನೂ ಸೂಕ್ಷ್ಮ ರೂಪದಲ್ಲಿ 100 ಪಟ್ಟು ಹಿಂದೆ, ಅಂದರೆ 100 ಪಟ್ಟು ಸೂಕ್ಷ್ಮ. ನಾವು ಎಚ್ಚರವಿರುವಾಗಕ್ಕಿಂತ 100 ಪಟ್ಟು ಸೂಕ್ಷ್ಮ ರೂಪದಲ್ಲಿ ವ್ಯತ್ಯಾಸಗಳನ್ನು ಗುರುತಿಸಬಹುದಾಗಿದ್ದು ನಮ್ಮ ಸ್ವಪ್ನದಲ್ಲಿ. ಆ ಸ್ವಪ್ನವು ಬೀಳುವ ಕ್ರಮದಲ್ಲಿ, ಆ ಬೀಳುವ ಸಬ್ಜೆಕ್ಟ್ಗಳ ರೂಪದಲ್ಲಿ ನಮ್ಮ ಪಿತ್ತಜನಕಾಂಗ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ತಿಳ್ಕೋಬಹುದು. ಕೀರ್ತಿಯವರೇ. ಓಕೆ ಸರ್, ಬೇರೆ ಬೇರೆ ರೀತಿ ತಿಳ್ಕೊಳಕ್ ಸಾಧ್ಯ ಇಲ್ಲ? ಅಲ್ಲ, ಇದೇ ಜಾಗೃತದಲ್ಲೂ ತಿಳ್ಕೋಬಹುದು ಅಥವಾ ಮೆಡಿಕಲ್ ಸಿಸ್ಟಮ್ ಅನ್ನು ತಿಳ್ಕೋಬಹುದು. ಆದರೆ ಅದಕ್ಕಿಂತ ಸೂಕ್ಷ್ಮ ರೂಪದಲ್ಲಿ, ಅಂದರೆ ಕೆಟ್ಟ ಮೇಲೆ, ಅದು ಸಂಪೂರ್ಣ ಕೆಟ್ಟ ಮೇಲೆ ನಾವು ಜಾಗೃತಾವಸ್ಥೆಯಲ್ಲಿ ಮೆಡಿಕಲಲ್ಲಿ ಗೊತ್ತಾಗುವಂಥದ್ದು. ಆದರೆ ಅದು ಕೆಡುವ ಹಾದಿಯಲ್ಲಿದೆ ಅಂತ ಗೊತ್ತಾಗೋದು ಸ್ವಪ್ನದಲ್ಲಿ. ಕೀರ್ತಿಯವರೇ. ಹಾಗಾಗಿ ನಾನು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಇವುಗಳನ್ನೆಲ್ಲ ಕೇರ್ ತಗೊಂಡು ಈ ಮಟ್ಟದಲ್ಲಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಹಲವಾರು ವಿಚಾರಗಳು ಸರಿಯಾಗುತ್ತಾ ಬರುತ್ತೆ. ಈಗ ಅಥವಾ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ, ಪಿತ್ತಜನಕಾಂಗವನ್ನು ಸರಿಯಾಗಿ ಇಟ್ಟುಕೊಂಡರೆ ಮಾತ್ರ ಧ್ಯಾನ, ತಪಸ್ಸು, ಕನಸಿನಲ್ಲಿ ಸಾಧನೆ ಸಾಧ್ಯ, ಇಲ್ಲದಿದ್ದರೆ ಇಲ್ಲ. ಓಕೆ, ಈಗ ಇದು ಅರ್ಥವಾಗಿದೆ ಅನ್ಕೋತೀನಿ. ಕೇಳಿ ಆನಂದ್ ಅವರೇ. ಸರ್, ಇದು ಹೇಗೆ ಇಟ್ಕೋಬಹುದು ಸರ್? ಏನು ವಾಟ್ ಆಫ್ ದಿ ಅಂದ್ರೆ ಪಿತ್ತಜನಕಾಂಗನ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಏನ್ ಮಾಡಬೇಕು? ಪಿತ್ತಜನಕಾಂಗ ಸರಿಯಾಗಿ ಇಟ್ಕೋಬೇಕು ಅಂತಂದ್ರೆ ನಾವು ತಿನ್ನುವ ಆಹಾರ, ಅದರಲ್ಲಿ ಮುಖ್ಯವಾಗಿ ಮೇಧಸ್ ಅಂದರೆ ಹಸುವಿನ ತುಪ್ಪ, ಎಮ್ಮೆ ಹಾಲಿನ, ಮೊಟ್ಟ ಮೊದಲು A2 ಕೌಸ್ ಅಂತ ವೆರಿ ಮಲೆನಾಡಿನ ಹಸುಗಳಲ್ಲಿ A2 ಕೌ ಅಂದರೆ ಅದರ ತುಪ್ಪ, ಅದರ ಹಾಲು, ಅದರ ಮೊಸರು, ಅದರ ಬೆಣ್ಣೆ, ಇಲ್ಲ ಯಾವುದೇ ಹಸುವಿನ ವಿಚಾರ ಅಥವಾ ಯಾವುದೇ ಎಮ್ಮೆ ಅಥವಾ ಆಡು, ಇವುಗಳಿಂದ ನಾವು
ಸೇವಿಸುತ್ತಾ ಬಂದರೆ ನಮ್ಮ ಪಿತ್ತಜನಕಾಂಗದ ರಸಗಳು ಸರಿಯಾಗಿ ಕೆಲಸ ಮಾಡ್ತವೆ. ಈಗ ಡಯಟ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ ಈಗಿನ ಮೆಡಿಕಲ್ ಸಿಸ್ಟಮ್ ಓದ್ಕೊಂಡವರು ಅಥವಾ ಇವತ್ತಿನ ಒಂದು ಈ ಮೆಡಿಕಲ್ ವಿಜ್ಞಾನವನ್ನು ಓದಿಕೊಂಡವರು ಅಥವಾ ಇಂಟರ್ನೆಟ್ ತಿಳ್ಕೊಂಡವರು ತುಪ್ಪ ತಿನ್ನೋದನ್ನೇ ಬಿಟ್ಟಿದ್ದಾರೆ, ಮೊಸರು ತಿನ್ನೋದನ್ನು ಬಿಟ್ಟಿದ್ದಾರೆ, ಹಾಲು ಕುಡಿಯೋದನ್ನು ಬಿಟ್ಟಿದ್ದಾರೆ, ಬೆಣ್ಣೆ ತಿನ್ನೋದನ್ನು ಬಿಟ್ಟಿದ್ದಾರೆ. ಇವುಗಳಿಂದ ಏನಾಗುತ್ತೆ, ಮೇಧಸ್ಸು ಸರಿಯಾಗಿ ಬರೋದಿಲ್ಲ. ಮೇಧಸ್ಸು ಸರಿಯಾಗಿ ಬರೋದಿದ್ದಾಗ ಪಿತ್ತಜನಕಾಂಗ ಸರಿಯಾಗಿ ವರ್ಕ್ ಆಗೋದಿಲ್ಲ. ಈ ಜೊತೆಗೆ ಅದರ ಜೊತೆಗೆ ನಮ್ಮಲ್ಲಿರುವ ಎಲೆಕ್ಟ್ರೋಲೈಟ್ಸ್ ಅದನ್ನು ನಾವು ಸರಿಯಾಗಿ ಇಟ್ಕೋಬೇಕು. ಮತ್ತು ನಾವು ತಿನ್ನುವ ಆಹಾರಗಳಲ್ಲಿ ಯಾವುದು ಜೀವದಿಂದ ಬರುತ್ತೆ, ಯಾವುದು ಸಸ್ಯದಿಂದ ಬರುತ್ತೆ ಅದನ್ನು ನಾವು ಸೇವನೆ ಮಾಡಬೇಕು. ಆರ್ಟಿಫಿಷಿಯಲ್ ಆಹಾರಗಳನ್ನು ನಾವು ಬಿಡ್ತಾ ಬರಬೇಕು. ಹಾಗಾಗಿ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಆಹಾರದ ಬಗ್ಗೆನೂ ಹೇಳಲಾಗಿದೆ. ಅದೇ ರೀತಿ ಉಪನಿಷತ್ಗಳಲ್ಲೂ ಕೂಡ ಯಾವ ಬ್ರಾಹ್ಮಣ ಅಂದರೆ ಇಲ್ಲಿ ನಾನು ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ಯಾರು ತನ್ನ ಆಲೋಚನೆ ಚಲನೆ ಮತ್ತು ಚಿಂತನೆಯನ್ನು ಉಪಯೋಗಿಸಿ ತನ್ನ ಕೆಲಸವನ್ನು ಮಾಡುತ್ತಿದ್ದಾನೆ ಅವನ ಆಹಾರ ಸಾತ್ವಿಕದಲ್ಲಿರಬೇಕು. ಯಾರು ದೈಹಿಕ ಶಕ್ತಿ, ವ್ಯವಸಾಯ, ಸೈನಿಕೆ, ಕ್ರೀಡೆ ಈ ರೀತಿ ಇದ್ದಾರೆ ಅವರು ರಾಜಸಿಕ ಆಹಾರದಲ್ಲಿರಬೇಕು. ಯಾರು ಅತ್ಯಂತ ಹೀನವಾದ ಕೆಲಸವನ್ನು ಅಂದರೆ ತುಂಬ ಕಲ್ಲುಡಿಯೋದು, ಹೆಣ ಹೊರೋದು ಈ ರೀತಿಯಾದ ಅತ್ಯಂತ ಶ್ರಮದಾಯಕ ಕೆಲಸ ಮಾಡ್ತಾ ಇದ್ದಾರೆ ಅವರು ತಾಮಸಿಕ ಆಹಾರ. ಹಾಗಾಗಿ ನಮಗೆ ಏನು ಬೇಕು ಎನ್ನುವುದರ ಮೇಲೆ ನಮ್ಮ ಆಹಾರ ಪಟ್ಟಿಯನ್ನು ನಿಗದಿಗೊಳಿಸಿಕೊಂಡರೆ ಆ ಆಹಾರ ಕ್ರಮದಿಂದ ಉತ್ಪತ್ತಿಯಾಗುವ ಪಿತ್ತಜನಕಾಂಗ ರಸದಿಂದ ನಮ್ಮ ಒಂದು ಕಾರ್ಯದ ಉದ್ದೇಶವು ಈಡೇರುತ್ತೆ. ಆನಂದವರೇ, ಓಕೆ ಸರ್, ಥ್ಯಾಂಕ್ ಯು. ಓಕೆ, ಇನ್ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗೋಣ. ಈಗ ಈ ರೀತಿಯಾಗಿ ಕೇಳಪ್ಪ ಅಕ್ಷಯ್. ಈಗ ತುಪ್ಪನೆಲ್ಲ ಜಾಸ್ತಿ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳಿ ಇದು ಮಾಡಿದಾರಲ್ಲ ಸರ್, ಅಂದ್ರೆ ವೆಯ್ಟ್ ಲಾಸ್ ಮಾಡಕ್ ಇರ್ಬೋದು ಈ ರೀತಿ ನೀವು ಹೇಳ್ದಂಗೆ ಸರ್. ಅಲ್ಲ, ಸ್ಯಾಚುರೇಟೆಡ್ ಫ್ಯಾಟ್ ಇಂದ ನಾವು ಅದಕ್ಕೆ ತುಪ್ಪವನ್ನ ಕರಗಿಸಿ ಉಪಯೋಗಿಸಬೇಕು. ಹಾಗಂತ ತುಪ್ಪನೇ ಬಿಟ್ಬಿಡೋದಲ್ಲ. ಹೌದು ಸರ್, ಎಲ್ಲ ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಸರ್ ತುಪ್ಪ ಕರಗಿಸಿ ಉಪಯೋಗಿಸ್ಬೇಕು, ಹಾಗೆ ಹಾಕೋ ತಿನ್ಬಾರ್ದು ಅಂತ. ಹೌದು, ಸ್ಯಾಚುರೇಟೆಡ್ ಆದಾಗ ಅರಗೋದಿಲ್ಲ ಅದು. ಓಕೆ, ಆದರೆ ಅದನ್ನು ಕರಗಿಸಿ ತಿಂದಾಗ ಅದಕ್ಕೇನೆ ನಮ್ಮಲ್ಲಿ ಆಹಾರ ಕ್ರಮದಲ್ಲಿ ಬಿಸಿ ಅನ್ನದ ಮೇಲೆ ತುಪ್ಪ, ಅದಕ್ಕೆ ಬಿಸಿಯಾದ ಸಾರು ಹಾಕಿ ಕಲಸಿದಾಗ ತುಪ್ಪ ನೀವು ಗಟ್ಟಿಯಾಗಿ ಸ್ಯಾಚುರೇಟೆಡ್ ಹಾಕೊಂಡ್ರು ಕೂಡ ಈ ಎರಡು ಬಿಸಿಗಳ ಮಧ್ಯದಲ್ಲಿ ಅದು ಸಂಪೂರ್ಣ ಕರಗಿ ನೀರಾಗುತ್ತೆ ಅನ್ನೋದು ಇದರ ಒಂದು ಸೀಕ್ರೆಟ್. ಅಕ್ಷಯ್, ಜಠರಾಗ್ನಿ ಅದನ್ನ ಕರಗಿಸ್ಲಿಕ್ಕೆ ಸಾಮರ್ಥ್ಯ ಇಲ್ವಾ ಸರ್ ಜಠರಾಗ್ನಿಗೆ? ಇಲ್ಲ, ಜಠರಾಗ್ನಿಗೆ ಆಗೋದಿಲ್ಲ. ಅದೇ ಸ್ಯಾಚುರೇಟೆಡ್ ಫ್ಯಾಟು ಜಠರಾಗ್ನಿಯಿಂದ ಕೂಡ ಅದು ಅರಗೋದಿಲ್ಲ. ಅದು ದೇಹದಲ್ಲಿ ಸ್ಟೋರ್ ಆಗ್ಬಿಡುತ್ತೆ, ಇಲ್ಲ ಲೆಟ್ರಿನ್ ಹೊರಟೋಗುತ್ತೆ. ಎರಡೇ. ಆದರೆ ಅದಕ್ಕೆ ಏನು ಕಾರಣ ಅಲ್ಲ, ಅದಕ್ಕೆ ಯಾವ ಕಾರಣದಿಂದ ನಾವು ತಿಂದಿದ್ದೇವೆ ಅದು ಉಪಯೋಗ ಆಗುವುದಿಲ್ಲ. ಅಥವಾ ಇನ್ನೊಂದು ಮುಖ್ಯ ಒಂದು, ನಮ್ಮ ಲಿವರ್ನ ಸರಿಯಾಗಿ ಇಟ್ಕೋಬೇಕಾದ್ರೆ ದಿನಕ್ಕೆ ಒಮ್ಮೆ ಯಾರಿಗೆ ಲಿವರ್ ಪ್ರಾಬ್ಲಮ್ ಇದೆ ಪಂಚಾಮೃತವನ್ನು ಮಾಡಿ ಬೆಳಗ್ಗೆ 1 ಸ್ಪೂನು ಸಾಯಂಕಾಲ 1 ಸ್ಪೂನು ಸೇವಿಸುತ್ತಾ ಬಂದರೆ ಸರಿಯಾದ ಆಹಾರ ಕ್ರಮದೊಂದಿಗೆ ಅವರಿಗೆ ಈ ರೀತಿಯಾಗಿ ಸ್ವಪ್ನಗಳಲ್ಲಿ ತಮ್ಮ ಮಾರ್ಗದರ್ಶನ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಓಕೆ ಸರ್. ಓಕೆ, ಈಗ ಮುಂದಕ್ಕೆ ಹೋಗೋಣ. ಯಾವಾಗ ಸುಷುಪ್ತಿ ಅಂದರೆ ಮನೋರೂಪವಾದ ದೇವನು ಅವಿಭೂತನಾಗುವನು ಅಂದರೆ ವಾಸನೆಗಳ ದ್ವಾರದಿಂದ ತಿರಸ್ಕರಿಸಲ್ಪಟ್ಟಾಗ ಮನಸ್ಸಿನ ವೃತ್ತಿಗಳು ಇಂದ್ರಿಯಗಳಲ್ಲಿ ಹೃದಯದಲ್ಲಿ ನಿಲ್ಲುತ್ತದೆ. ಅಂದರೆ ಇಲ್ಲಿ ಹೇಳ್ತಾ ಇರೋದು ಡ್ರೀಮ್ಸ್ ಆಯಿತು, ಎಚ್ಚರ ಆಯಿತು. ಈಗ ಸುಷುಪ್ತಿಗೆ ಯಾವಾಗ ಹೋಗುತ್ತೆ ಅಂದರೆ ಡೀಪ್ ಸ್ಲೀಪ್ ಸ್ಟೇಟ್. ಸಾಮಾನ್ಯ ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆ ಸಮಯದಲ್ಲಿ ಉಂಟಾಗುವ ಡೀಪ್ ಸ್ಲೀಪ್ ಸ್ಟೇಟ್ ಅನ್ನೋದು ಯಾವಾಗ ಬರುತ್ತೆ ಅಂದರೆ ಈ ರೀತಿಯಾದ ಒಂದು ಪಿತ್ತರಸದಿಂದ ವಾಸನೆಗಳು ಅಂದರೆ ನಮ್ಮ ನೆನಪಿನಗಳು, ನೋಡಿಲ್ಲದೆ ಇರೋದು, ಕೇಳಿಲ್ಲದೆ ಇರೋದು, ವಿಷಯೀ ಮತ್ತು ವಿಷಯಗಳು ಅವು ತಿರಸ್ಕರಿಸಲ್ಪಡುತ್ತೆ. ಅವು ತಿರಸ್ಕರಿಸಲ್ಪಟ್ಟಾಗ ಮನಸ್ಸಿನ ಪ್ರೊಫೆಷನ್ ಏನಿದೆ, ಮನಸ್ಸು ಯಾವ ರೀತಿ ಕೆಲಸ ಮಾಡ್ತಿರುತ್ತೆ ಅದು ನಮ್ಮ ಎಲ್ಲ ಪರ್ಸೆಪ್ಷನ್ಗಳು ಇಂದ್ರಿಯಗಳೊಂದಿಗೆ ಹೃದಯಕ್ಕೆ ಹೋಗಿ ನಾಡಿಗಳ ಮುಖಾಂತರದಲ್ಲಿ ಅಲ್ಲಿ ಸ್ಟಾಪ್ ಆಗುತ್ತೆ. ಆಗ ನಮಗೆ ಡೀಪ್ ಸ್ಲೀಪ್ ಸ್ಟೇಟ್ ಬರುತ್ತೆ. ಏನಾದ್ರು ಡೌಟ್ ಇದೆಯಾ ಹೇಗೆ ಡೀಪ್ ಸ್ಲೀಪ್ ಸ್ಟೇಟ್ ಬರುತ್ತೆ ಅಂತ? ಇನ್ನೊಮ್ಮೆ ನಾನು ಸ್ಪಷ್ಟವಾಗಿ ಹೇಳಿಬಿಡ್ತೇನೆ.
ಯಾವಾಗ ಈ ವಾಸನೆಗಳು ಅಂದರೆ ಏನು? ನೋಡಿದ್ದು ನೋಡಿಲ್ದೇ ಇರೋದು, ಕೇಳಿದ್ದು ಕೇಳಿಲ್ದೇ ಇರೋದು, ಇರೋದು ಇಲ್ದಲೇ ಇರೋದು ಎಲ್ಲವೂ ಒಂದು ರೀತಿಯಾದ ತಿರಸ್ಕಾರಕ್ಕೆ ಒಳಗಾಗತ್ತೆ. ಅದು ಕೂಡ ಪಿತ್ತರಸದಿಂದ ಮಾತ್ರ. ಅಂದರೆ ತೇಜಸ್ಸು ಭಾರಿ ಜೋರಾಗಿ ಈ ವಾಸನೆಗಳನ್ನು ಮೀರಿ ಬೆಳೆಯುತ್ತೆ. ವಾಸನೆಗಳನ್ನು ಮೀರಿ ಬೆಳೆದಾಗ ಅದು ಏನು ಮಾಡುತ್ತೆ? ಅದು ನಮ್ಮ ಇಂದ್ರಿಯಗಳ ಸಭೆಗೆ, ಸ್ವಪ್ನದಲ್ಲಿ ನಾವು ಕೇಳ್ತಿರ್ತೀವಿ, ನೋಡ್ತಿರ್ತೀವಿ, ಎಲ್ಲ ಇಂದ್ರಿಯಗಳು ವರ್ಕ್ ಆಗ್ತಿರುತ್ತೆ. ಅಂದರೆ ಒಳಗಡೆ ಇರುವ ಸುಪ್ತ ಇಂದ್ರಿಯಗಳು, ಈ ಬಾಹ್ಯ ಇಂದ್ರಿಯಗಳ ಜೊತೆಗೆ ಸುಪ್ತ ಇಂದ್ರಿಯಗಳು ಕೂಡ ಹೃದಯದ ಕಡೆಗೆ ಚಲಿಸಿ ಹೃದಯದಲ್ಲಿ ನೆಲೆಗೊಂಡಾಗ ನಮಗೆ ಡೀಪ್ ಸ್ಲೀಪ್ ಬರುತ್ತೆ, ಸುಷುಪ್ತಿಯ ಅವಸ್ಥೆ ಬರುತ್ತೆ. ಓಕೆ, ಇದು ಎಲ್ಲರಿಗೂ ಗೊತ್ತಾಗಿರುವ ಒಂದು ವಿಚಾರವಾಯ್ತು. ಈಗ ಯಾವಾಗ ಮನಸ್ಸು ಒಂದು ಎಂಡ್ಲೆಸ್, ಅಂದರೆ ದೇರ್ ಇಸ್ ನೋ ರೆಸಿಡ್ಯೂ, ಯಾವುದೇ ರೆಸಿಡ್ಯೂ ಇಲ್ಲದ ಕೇವಲ ವಿಜ್ಞಾನ ರೂಪದಿಂದ ಶರೀರವನ್ನು ವ್ಯಾಪಿಸಿಕೊಳ್ಳುತ್ತೆ, ಆಗ ಡೀಪ್ ಸ್ಲೀಪ್, ಸುಷುಪ್ತಿ ಉಂಟಾಗತ್ತೆ. ಅಂದರೆ ಆ ಒಂದು ತೇಜಸ್ಸು ಮನಸ್ಸಿನ ರೂಪವನ್ನು ಮೀರಿ ಮನಸ್ಸನ್ನು ವ್ಯಕ್ತ ಸುಪ್ತ ಇಂದ್ರಿಯಗಳ ಜೊತೆಗೆ ಹೃದಯದಲ್ಲಿ ನಾಡಿಗಳ ಮುಖಾಂತರ ಚಲಿಸಿ ಅಲ್ಲಿ ನಮ್ಮ ಆಲೋಚನೆಗಳು ಚಲನೆಗಳು ಅಲ್ಲಿ ನಿಂತುಕೊಂಡ್ಬಿಡತ್ತೆ, ಹೃದಯದಲ್ಲಿ ನಿಂತ್ಕೊಳ್ಳುತ್ತೆ. ಯಾಕೆಂದ್ರೆ ಹೃದಯ ಮೊಮೆಂಟಮ್ ಕೊಡ್ತಾ ಇರುತ್ತೆ. ಇಲ್ಲ ಹೋದರೆ ಕೋಮಾಗಿ ಹೋಗ್ಬಿಡ್ತೀವಿ, ಎದ್ದೇಳಕ್ಕಾಗೋದಿಲ್ಲ. ಅಲ್ಲಿ ಹೋಗಿ ನಿಲ್ಲತ್ತೆ. ಅಲ್ಲಿ ಹೋಗಿ ನಿಂತಾಗ ಕೇವಲ ವಿಜ್ಞಾನ ರೂಪ, ನಮ್ಮ ಆಜ್ಞಾಚಕ್ರದಲ್ಲಿ ವಿಜ್ಞಾನಮಯ ಕೋಶ, ಆ ಒಂದು ವಿಜ್ಞಾನಮಯ ಕೋಶ ಕೇವಲ ಆ ಫಾರಮ್ ಮಾತ್ರ ನಮ್ಮ ಇಡೀ ಶರೀರ ನಾಡಿಗಳಲ್ಲೆಲ್ಲ ವ್ಯಾಪಿಸಿಕೊಳ್ಳುತ್ತೆ. ಆ ವ್ಯಾಪಿಸಿಕೊಂಡಾಗ ಅದರಲ್ಲಿ ನಾವು ಇರುವುದನ್ನು, ಜೀವ ಇರುವುದನ್ನು ಸುಷುಪ್ತಿ ಅಂತ ಕರೀತಾರೆ. ಓಕೆ, ಏಕೆಂದರೆ ದರ್ಶನ ಅನ್ನೋದು ತೇಜಸ್ಸಿನ ವಿರುದ್ಧವಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಡೀಪ್ ಸ್ಲೀಪ್ ಸ್ಟೇಟ್ ಬರುತ್ತೆ. ಯಾರಿಗಾರು ಡೌಟ್ ಇದೆಯಾ? ದಿಸ್ ಈಸ್ ಅಬೌಟ್ ಡೀಪ್ ಸ್ಲೀಪ್ ಸ್ಟೇಟ್ ಅನ್ನೋದ್ರಲ್ಲಿಗೆ ಇವತ್ತಿನ ಒಂದು ಪಾಠವನ್ನು ನಿಲ್ಲಿಸ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಕ್ಕೆ ಕೇಳಪ್ಪ. ಸರಿ, ಊಟ ಆದ್ಮೇಲೆ ನ್ಯಾಪ್ ತಗೋತಾರಲ್ಲ ಸರ್, 20 ನಿಮಿಷ ಅಥವಾ 30 ನಿಮಿಷ ಜುಳುಕಿ ನಿದ್ದೆ, ಅದು ಡೀಪ್ ಸ್ಲೀಪ್ ಆಗುತ್ತಾ ಅಥವಾ ಅದು ಕೇವಲ ರಿಲ್ಯಾಕ್ಸೇಷನ್ ಸರ್? ಅದು ಕೇವಲ ರಿಲ್ಯಾಕ್ಸೇಷನ್. ಅದು ಆಕ್ಚುಲಿ ಅದು ವೇದ ಪ್ರಕಾರದಲ್ಲಿ ಅವೆಲ್ಲ ಪ್ರಮೋಷನ್ ಇಲ್ಲ. ಅಂದರೆ ಸೂರ್ಯ ಅಸ್ತಂಗತನಾದ ಸಮಯದಿಂದ ಸೂರ್ಯ ಉದಯದವರೆಗೆ ನಿದ್ರಾ ಸಮಯ ಮಾತ್ರ. ಮತ್ತೆ ಜ್ಞಾನೇಂದ್ರಿಯಗಳು ಅಂತ ಅಂದ್ರೆ ಸರ್? ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ. ಈಗ ವಾಸನೆ ನೋಡ್ತೀಯ, ರುಚಿ ನೋಡ್ತೀಯ, ಅವೆಲ್ಲ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಕೈಯಿಂದ ಸ್ಪರ್ಶ ಗೊತ್ತಾಗತ್ತೆ, ಕಿವಿಯಿಂದ ಕೇಳಿಸುತ್ತೆ, ಆ ಒಳಗಡೆ ಜ್ಞಾನ ಉತ್ಪತ್ತಿ ಆಗತ್ತಲ್ಲ. ಅದು ಪಂಚೇಂದ್ರಿಯಗಳು ಅಂದ್ರೆ ಸರ್? ಅದೇ, ಇದೇ ಪಂಚೇಂದ್ರಿಯಗಳಲ್ಲಿ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಕರ್ಮವನ್ನು ಮಾಡಲಿಕ್ಕೆ ಉಪಯೋಗಿಸುವಂಥದ್ದು ಮತ್ತೆ ಜ್ಞಾನಕ್ಕೋಸ್ಕರವಾಗಿ ಉಪಯೋಗಿಸುವಂಥದ್ದು. ಈ ಒಂದು ಕರ್ಮೇಂದ್ರಿಯ ನಿಂತು ಹೋಗುತ್ತೆ. ನಮ್ಮ ನಿದ್ರೆಯಲ್ಲಿ ಜ್ಞಾನೇಂದ್ರಿಯದ ಸೂಕ್ಷ್ಮ ರೂಪ ಅಲ್ಲಿ ಬರುತ್ತೆ. ಅಂದರೆ ಕನಸಿನಲ್ಲಿ ಕೇಳುವುದು, ಕನಸಿನಲ್ಲಿ ನೋಡುವುದು, ಕನಸಿನಲ್ಲಿ ಮುಟ್ಟುವುದು, ಕನಸಿನಲ್ಲಿ ರುಚಿ ನೋಡುವುದು, ಕನಸಿನಲ್ಲಿ ಆಘ್ರಾಣಿಸುವುದು, ಇದೆಲ್ಲ ಸೂಕ್ಷ್ಮ ರೂಪದ ಅಂತರಂಗಿಕ ಇಂದ್ರಿಯಗಳು. ಅವಕ್ಕೆ ಕರ್ಮ ಇಲ್ಲ, ಅವು ಕೇವಲ ಜ್ಞಾನೇಂದ್ರಿಯಗಳು, ಆದರೆ ಸೂಕ್ಷ್ಮ ರೂಪದ ಇಂದ್ರಿಯಗಳು. ಮತ್ತೆ ಕರ್ಮೇಂದ್ರಿಯಗಳು ಯಾವ್ಯಾವು ಸರ್? ಅದೇ ಕಣಪ್ಪ, ಅದೇ ಕರ್ಮೇಂದ್ರಿಯಗಳೇ. ಕೈ ಕಾಲು ಇವೆಲ್ಲ ಕರ್ಮೇಂದ್ರಿಯಗಳೇ. ಬಾಯಿ, ಮಾತಾಡೋದು ಇವೆಲ್ಲ ಕರ್ಮ ಮಾಡುತ್ತೆ ತಾನೆ. ಕರ್ಮ ಅಂದ್ರೆ ಕೆಲಸ ಮಾಡುವ ಇಂದ್ರಿಯಗಳು, ಜ್ಞಾನವನ್ನು ಸಂಗ್ರಹಿಸುವ ಇಂದ್ರಿಯಗಳು, ಅದು ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳ ಸೂಕ್ಷ್ಮ ರೂಪಗಳೇ ನಮ್ಮ ಸ್ವಪ್ನದಲ್ಲಿ ಬರುವಂತಹ ಇಂದ್ರಿಯಗಳು. ಸ್ವಪ್ನದಲ್ಲೂ ನಾವು ಎಲ್ಲ ಬೇಕಲ್ಲ, ಎಲ್ಲ ಕೇಳಿಸ್ಕೋಬೇಕು, ನೋಡಬೇಕು, ಮಾಡಬೇಕು, ಎಲ್ಲ ಇರುತ್ತೆ. ಆದರೆ ಕರ್ಮೇಂದ್ರಿಯ ಇರೋದಿಲ್ಲ ಅಲ್ಲಿ. ಕರ್ಮೇಂದ್ರಿಯಲ್ಲಿ ನಿಶ್ಚೇಷ್ಟಿತವಾಗಿ ಬಿದ್ದಿರುತ್ತೆ ನಮ್ಮ ದೇಹ.
ಸರ್ ಮತ್ತೆ ಪುರದ ಪದದ ಅರ್ಥ ಏನು ಸರ್? ಪುರ ಅಂದ್ರೆ ಶರೀರ ಅಂತ. ಪುರ ಅಂದ್ರೆ ಊರು ಅಂತನೂ ಆಗತ್ತೆ, ಶರೀರ ಅಂತನೂ ಆಗುತ್ತೆ. ಪುರೋಹಿತಂ, ಅದಕ್ಕೆ ಪುರೋಹಿತಂ ಅಂತಂದ್ರೆ ಶರೀರಕ್ಕೆ ಒಳ್ಳೆಯದನ್ನು ಉಂಟು ಮಾಡುವ ಅಥವಾ ಒಂದು ಊರಿಗೆ ಒಳ್ಳೆಯದನ್ನು ಉಂಟು ಮಾಡುವ, ಶುಭವನ್ನು ಉಂಟು ಮಾಡುವ. ಅದಕ್ಕೆ ಪುರೋಹಿತ ಅಂತ. ಜೋಯಿಸರನ್ನು ಯಾಕೆ ಪುರೋಹಿತ ಅಂತ ಕರೀತಾರೆ ಅಂದರೆ ಅವನು ಎಲ್ಲರ ಹಿತವನ್ನು ಬಯಸುವವ ಅನ್ನುವ ಒಂದು ಅರ್ಥದಲ್ಲಿ. ಇಲ್ಲಿ ಅಗ್ನಿಮೀಳೇ ಪುರೋಹಿತಂ ಅಂದರೆ ಇಲ್ಲಿ ಮೊಮೆಂಟಮ್ ಅನ್ನೋದೇ ಈ ಭೂಮಿಯಲ್ಲಿ ಈ ದೇಹಕ್ಕೆ ಹಿತವನ್ನು ಉಂಟು ಮಾಡುವುದಾಗಿದೆ. ಈ ಒಂದು ಭೂಮಿ ಲೋಕಲ್ ಅನ್ನೋ ಒಂದು ಭೂಲೋಕಕ್ಕೆ ಕೂಡ ಹಿತವನ್ನು ಉಂಟು ಮಾಡುವುದಾಗಿದೆ. ಯಾವುದು ಮೊಮೆಂಟಮ್, ಯಾವುದು ಜಡತೆಗೆ ಚಲನೆಯನ್ನು ಕೊಡುತ್ತೆ, ಅದು ಮೊಮೆಂಟಮ್. ಅಗ್ನಿಂ ಇಳೆ ಪುರೋಹಿತಂ ಅನ್ನೋ. ಅದಕ್ಕೆ ಆ ಪುರದಲ್ಲಿ ವಾಸಿಸುವವನೇ ಪುರುಷ. ಇನ್ನೊಂದರ್ಥ, ಪುರ ಅಂದ್ರೆ ದೇಹ ಅಥವಾ ನಗರ ಅಥವಾ ಸ್ಥಳ ಅಥವಾ ಊರು, ಹಳ್ಳಿ, ವಾಟೆವರ್, ಅಲ್ಲಿ ವಾಸಿಸುವವನೇ ಪುರುಷ. ಅಂದ್ರೆ ಏನು? ಸಾಮರ್ಥ್ಯ, ಅದ ಆಪರ್ಚುನಿಟಿ, ಪೊಟೆನ್ಷಿಯಲ್. ಅವನಿಗೆ ಪುರುಷ. ಹಾಗಾಗಿ ಪುರುಷ ಮತ್ತು ಪ್ರಕೃತಿಯಿಂದ ಈ ಜಗತ್ ಸೃಷ್ಟಿ ಅಂದ್ರೆ ಆಪರ್ಚುನಿಟಿ. ವೆನ್ ದ ಆಪರ್ಚುನಿಟಿ acts with the energy because of the consciousness, because of the identification by the consciousness, it becomes jagat. ಪುರುಷ ಪುರುಷನು ಪ್ರಕೃತಿಯಲ್ಲಿ ಪ್ರಜ್ಞೆಗೋಸ್ಕರವಾಗಿ ಕೆಲಸ ಮಾಡಿದಾಗ ಉಂಟಾಗುವುದೇ ಜಗತ್ತು. ಇದೇ ಒಂದು ರೀತಿಯಾದ ಅಂಕೆ ಅಂದ್ರೆ ಒಂದು ನಿಯಂತ್ರಣ, ಒಂದು ಕಂಟ್ರೋಲ್, ಒಂದು ಫ್ರೇಮ್ ಅಂತ ಹೇಳ್ತಾ ಇರೋದು ವೇದದಲ್ಲಿ. ಓಕೆ ಮತ್ತೆ ಜಗತ್ ಅಂತ ಅಂದ್ರೆ ಪದದ ಅರ್ಥ ಸರ್? ಜನ್ಮ ಗತಿ ಇದು ಜಗತ್ ಅಂದ್ರೆ ಹುಟ್ಟಿ ಒಂದು ಡೆಸ್ಟಿನೇಷನ್ ಕಡೆ ಚಲಿಸುವಂತ ಸ್ಥಳವೇ ಜಗತ್ತು. ಅಂದ್ರೆ ಯಾವುದೋ ಒಂದು ಹುಟ್ಟುತ್ತೆ. ಯಾದ್ದರಿಂದ ಪುರುಷ ಪ್ರಕೃತಿಯಲ್ಲಿ ಪ್ರಜ್ಞೆಗೋಸ್ಕರ ಕೆಲಸ ಮಾಡಿದಾಗ ಒಂದು ಜನ್ಮಿಸುತ್ತೆ, ಅದು ಗತಿಯ ಕಡೆಗೆ ಹೋಗುತ್ತೆ. ಜಾಗತ್, ಜನ್ಮಗತ್, ಗತಿ. ಯಾವುದು ಹುಟ್ಟಿದ್ದು ಒಂದು ಉದ್ದೇಶಕ್ಕಾಗಿ ಮುಂದೆ ಮುಂದೆ ಚಲಿಸುತ್ತೆ, ಒಂದು ಡೆಸ್ಟಿನೇಷನ್ಗಾಗಿ, ಒಂದು ವೆಲಾಸಿಟಿ ಆಕ್ಸಲರೇಷನ್ನ ಪಿಕಪ್ ಮಾಡಿಕೊಂಡು ಮುಂದುವರಿಯುತ್ತೆ. ಈ ರೀತಿಯಾಗಿ ನಡೆಯುವಂತಹ ಸ್ಥಳವೇ ಜಾಗತ್, ಜಾಗತಿ, ಜಗತ್. ಗೊತ್ತಾಯ್ತೇನಪ್ಪ ಅಕ್ಷಯ್? ಗೊತ್ತಾಯ್ತು ಸರ್. ಸರ್ ಬ್ರಹ್ಮಮುಹೂರ್ತವನ್ನು ಹೇಗೆ ಉಪಯೋಗಿಸ್ಕೋಬಹುದು ಸರ್? ಕೇವಲ ಸುಷುಪ್ತಿ ಅಥವಾ ಧ್ಯಾನ ಬಿಟ್ರೆ ಬೇರೆ ಇನ್ನ ಏನು ಕಾರ್ಯಕ್ಕೆ ಉಪಯೋಗಿಸ್ಕೋಬಹುದು ಸರ್ ಅದರಿಂದ ಹೆಚ್ಚು ಲಾಭ ಪಡೆಯೋಕೆ? ಅಷ್ಟೇ, ಎರಡೇ ಇರೋದು. ಒಂದು ವಾಲಂಟಿಯರ್ ಆ್ಯಂಡ್ ಇನ್ವಾಲಂಟಿಯರ್. ಓಕೆ, ವಾಲಂಟಿಯರ್ಲಿ ಅದು ನಡೆಯುತ್ತೆ ಬೆಳಗಿನ ಜಾವ 3:40 ಅದನ್ನು ವಾಲಂಟ್ರಿ ಆಗಿ ಧ್ಯಾನ, ತಪಸ್ಸು ಈ ಥರ ವಿಚಾರಗಳನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಇನ್ವಾಲಂಟ್ರಿ ಆಗಿ ನಾವು ಸುಷುಪ್ತಿ ನಿದ್ದೆಗೆ ಜಾರಿ, ಆ ಒಂದು ಡೀಪ್ ಸ್ಲೀಪಿಗೆ ಜಾರಿ, ಆಗ ನಾವು ಉಪಯೋಗಿಸಿಕೊಳ್ಳಬಹುದಂತಹ ಒಂದು ಎರಡು ರೀತಿಯಾಗಿ ಇವುಗಳ ಉಪಯೋಗ. ನನ್ನ ಇದರಲ್ಲಿ ಪುಸ್ತಕದಲ್ಲಿ, ವಿಕಾಸ ಪುಸ್ತಕದಲ್ಲಿ ನೀವುಗಳು ಓದಿದ್ರೆ ಅಲ್ಲಿ ಬರೆದಿರೋದೇ ಮೇಜರ್ ಆಗಿ ಎರಡು ವಿಚಾರ, ವಾಲಂಟ್ರಿ ಅಂಡ್ ಇನ್ವಾಲಂಟ್ರಿ. ಆ ಫಂಡಮೆಂಟಲ್ ಅಲ್ಲಿ ನಾನು ಆ ಇಡೀ ಪುಸ್ತಕವನ್ನು 5 ವಿಭಾಗಗಳಾಗಿ ಉಪಯೋಗಿಸಿದ್ದೆ, ಬರೆದಿದ್ದೇನೆ. ಥ್ಯಾಂಕ್ ಯು. ಮತ್ತೆ ಯಾರಿಗಾರು ಪ್ರಶ್ನೆ ಇದೆಯಾ? ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಓಂ ಗಣಪತಿ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ
ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ